In this video, we'll discuss Julius Caesar, a drama by William Shakespeare. Yes, my dear students, ಈ ಒಂದು ವಿಡಿಯೋ ನಾವು ಜೂಲಿಯಸ್ ಸೀಸರ್ ಅನ್ನೋ ಒಂದು ಡ್ರಾಮಾ ನೋಡೋಣ. ಇದನ್ನು ಬರ್ದಿದ್ದು ಯಾರಪ್ಪ ಅಂತಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವರು. ಎಸ್, ಮೊದಲಿಗೆ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಸಮರಿ ಮತ್ತು ಥೀಮ್ಸ್ ಹೇಳೋಕ್ಕಿಂತ ಮುಂಚೆ ನೀವು ಕ್ಯಾರೆಕ್ಟರ್ಸ್ ಯಾವ್ದಾವ ನೋಡ್ರಿ ಅದನ್ನ. ಸೊ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. 1 ಮಾರ್ಕ್ಸ್ ಆಗಿರ್ಬೋದು ಅಥವಾ 10 ಮಾರ್ಕ್ಸ್ ಒಳಗೆ 5 ಮಾರ್ಕ್ಸ್ ಒಳಗೆ ನೀವು ಕ್ಯಾರೆಕ್ಟರ್ಸ್ನ ಮೆನ್ಷನ್ ಮಾಡಬೇಕಾಗಿತ್ತು. ಬರೀ ಸಮರಿ ಬರ್ಕೊಂತ ಹೋದ್ರೆ ನಡೆಯಂಗಿಲ್ಲ. ಸೊ ಮೊದಲಿಗೆ ಕ್ಯಾರೆಕ್ಟರ್ಸ್ ನೋಡ್ರಿ. ಕ್ಯಾರೆಕ್ಟರ್ ಮ್ಯಾಪ್ ಯಾರು ಹೆಂಗೆ ಕನೆಕ್ಟ್ ಅದಾರ ನಿಮಗೆಲ್ಲ ಗೊತ್ತಿರ್ತೈತಿ. ಜೂಲಿಯಸ್ ಸೀಸರ್ ಮೇನ್ ಕ್ಯಾರೆಕ್ಟರ್, ಕ್ಯಾಶಿಯಸ್ ಮತ್ತು ಬ್ರೂಟಸ್ ಸಬ್ ಮೇನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಪ್ರೊಟೋಗಾನಿಸ್ಟ್ ಆಫ್ ದಿ ಪ್ಲೇ ಈಸ್ ಜೂಲಿಯಸ್ ಸೀಸರ್, ಮೇನ್ ಸೆಂಟರ್ ಜೂಲಿಯಸ್ ಸೀಸರ್. ಸೊ ಜೂಲಿಯಸ್ ಸೀಸರ್ ಏನಪ್ಪಾ ಅಂತಂದ್ರೆ ರೋಮನ ಒಬ್ಬ ರಾಜ ಇರ್ತಾನ. ಸೊ ಅವನ ಫ್ರೆಂಡ್ ಯಾರ್ರಿ ಬ್ರೂಟಸ್. ಸೊ ಇವರಿಬ್ಬರ ಮೇಲೆ ಒಂದು ಇಡೀ ಒಂದು ಏನಪ್ಪಾ ಅಂತಂದ್ರೆ ಸ್ಟೋರಿ ಡ್ರಾಮಾ ಸೆಟ್ ಆಗೈತಿ. ಸೊ ಮೊದಲಿಗೆ 2 ಗ್ರೂಪ್ಗಳು ಇರ್ತಾವೆ, 2 ಪಂಗಡಗಳು. ಯಾವಪ್ಪ ಅಂತಂದ್ರೆ ಒಂದು ಕನ್ಸ್ಪಿರೇಟರ್ಸ್. ಓಕೆ, ಇಲ್ಲಿದ ನೋಡ್ರಿ ಈ ಗ್ರೂಪ್ ಏನೈತಲ್ಲ ಇದಕ್ಕೆ ಅಂತ ಕರಿತೇವೆ ನಾವು ಕನ್ಸ್ಪಿರೇಟರ್ಸ್ ಅಂತ ಹೇಳಿ ಕರಿತೇವೆ. ಕನ್ಸ್ಪಿರೇಟರ್ಸ್ ಅಂದ್ರೆ ಸಂಚು ಮಾಡೋರು, ಹೊಂಚಕೋರು, ಅಥವಾ ಎದಕ್ಕೆ ಸಂಚು ಮಾಡ್ತಿರ್ತಾರೆ, ಏನ್ ಸಂಚು ಮಾಡ್ತಿರ್ತಾರ ಅಂದ್ರೆ ಇವರ ಜೂಲಿಯಸ್ ಸೀಸರ್ನ ಹೆಂಗೆ ಕೊಲೆ ಮಾಡೋದು ಅಂತ ಹೇಳಿ ಸಂಚು ಹಾಕ್ತಿರ್ತಾರ. ಸೊ ಎದಕ್ಕೆ ಅನ್ನೋದು ನಿಮ್ಗೆ ಮುಂದೆ ಸಮರಿ ಒಳಗೆ ಗೊತ್ತಾದೈತಿ. ವಿಡಿಯೋನ ಸ್ಕಿಪ್ ಮಾಡೋಲ್ಲ ನೋಡ್ರಿ ನೀವು. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಬಹಳ ಜನ ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡ್ಕೊಂಡು ನೋಡ್ತಾರ. ಡೋಂಟ್ ಸ್ಕಿಪ್ ಇಟ್. ವಾಚ್ ಪ್ರಾಪರ್ಲಿ. ಕ್ಲಾಸ್ದಾಗವನು ಸರಿಯಾಗಿ ಕೇಳಿರಂಗಿಲ್ಲ, ಇಲ್ಲರ ಯಾಕೋದು ಸರಿಯಾಗಿ ಕೇಳ್ರಿ ಅದನ್ನ. ಸೊ ಜೂಲಿಯಸ್ ಸೀಸರ್ಗ ಅವನು ಕೊಲ್ಬೇಕಂತ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಇವರು ಸಂಚನ ಹಾಕ್ತಿರ್ತಾರ. ಇನ್ನ ಇಲ್ಲಿ 3 ಜನ ಅಥವಾ ಈ ಜೂಲಿಯಸ್ ಸೀಸರ್ನ ಸಪೋರ್ಟಿಗೆ ಇರುವಂತವ್ರಿಗೆ ಏನಂತ ಕರಿತಿರ್ತಾರಪ್ಪ ಅಂತಂದ್ರ ಟ್ರಯಂವರೇಟ್ ಅಂತ ಹೇಳಿ, ಅಥವಾ ಕನ್ನಡದೊಳಗೆ ಏನಂತ ಅದಕ್ಕೆ ತ್ರಿಮೂರ್ತಿಗಳು, ಟ್ರಯಂವರೇಟ್ ಅಂತ ಹೇಳಿ ಇಂಗ್ಲಿಷ್ ಒಳಗ. ಕನ್ಸ್ಪಿರೇಟರ್ಸ್, ಟ್ರಯಂವರೇಟ್. ಇನ್ನ ಮೊದಲಿಗೆ ಜೂಲಿಯಸ್ ಸೀಸರ್ನ ಹತ್ರ ಇರೋರು ಯಾರು ನೋಡ್ರಿ. ಮೊದಲು ಜೂಲಿಯಸ್ ಸೀಸರ್ನ ಹೆಂಡತಿ ಹೆಸರು ಕ್ಯಾಲಿಫೋರ್ನಿಯಾ ಅಂತ ಹೇಳಿ. ಆಮೇಲೆ ಅವನ ಫ್ರೆಂಡ್ ಆರ್ಟೆಮಿಡರಸ್, ಸೂದ್ ಸೇಯರ್. ಇವ್ ಸೂದ್ ಸೇಯರ್ ಏನಪ್ಪಾ ಅಂತಂದ್ರ ನಿನ್ನ ಕೊಲೆ ಮಾಡೋರ್ದಾರ ಅಂತ ಹೇಳಿ ಎಚ್ಚರ ಮಾಡಕ್ ಬಂದಿರ್ತಾನ. ಅಂದ್ರ ಜೂಲಿಯಸ್ ಸೀಸರ್ ಸಾವು ಆಗೋದಿದೆ ಅನ್ನೋದು ಇವಂಗ್ ಗೊತ್ತಿರತೈತಿ. ಸೂದ್ ಸೇಯರ್ ಹೇಳಕ್ ಬಂದಿರ್ತಾವ ಅವಂಗ. ಓಕೆ, ಭವಿಷ್ಯವಾಣಿ ಅಂದ್ರೆ ಅವ್ನ್ ಹೇಳಕ್ ಬಂದಿರ್ತಾನ, ನಿನ್ನ ಒಂದು ಏನಪ್ಪಾ ಅಂತಂದ್ರ ಜೀವ ಸಂಕಟದೊಳಗೈತಿ, ನೀ ಸೇಫ್ ಇರು ಅಂತ ಹೇಳಕ್ ಬಂದ್ರೆ ಅವ್ನ ಮಾತು ಕೇಳಿರಂಗಿಲ್ಲ. ಹಂಗ ಇವನ ಕ್ಯಾಲಿಫೋರ್ನಿಯಾನು ಏನಪ್ಪಾ ಅಂತಂದ್ರೆ ಹೇಳಕ್ ಬಂದಿರ್ತಾಳ. ಇವ ಆರ್ಟೆಮಿಡೋರಸ್ ಏನದಾರಲ್ಲ ಇವರು ಕೂಡ ಏನಪ್ಪಾ ಅಂತಂದ್ರೆ ವಾರ್ನ್ ಮಾಡ್ತಿರ್ತಾರ ಜೂಲಿಯಸ್ ಸೀಸರ್, ನೀ ಸ್ವಲ್ಪ ಎಚ್ಚರು ಇರು ಅಂತ ಹೇಳಿ. ಇನ್ನ ಈ ಕಡೆ 3 ಜನ ಅದಾರ ನೋಡ್ರಿ. ಯಾರ್ಯಾರಪ್ಪ ಅಂತಂದ್ರ ಒಕ್ಟೇವಿಯಸ್, ಮಾರ್ಕ್ ಆಂಟನಿ, ಆಮೇಲೆ ಲಿಪೆಡಿಯಸ್. ಇಲ್ಲಿ ಅಲೈಸ್ ಅಂತ ಹೇಳಿ ಬರ್ದೆ ನೋಡ್ರಿ. ಅಲೈಸ್ ಅಂದ್ರ ಫ್ರೆಂಡ್ಸ್ ಗ್ರೂಪ್. ಇವರು ಫ್ರೆಂಡ್ ಅವೆಂಜರ್ ಅಂದ್ರ ಜೂಲಿಯಸ್ ಸೀಸರ್ ಡ್ರಾಮಾ ಒಳಗೆ ಸಾಯ್ತಾನ್ರಿ. ಅವನ ಒಂದು ಸಾವನ ಏನಪ್ಪಾ ಅಂತಂದ್ರ ರಿವೆಂಜ್ ಹೆಂಗ್ ತಗೋತಾರ ಇವರು, ರಿವೆಂಜ್ ತಗೋತಾರ ಇವರು 3 ಜನ, ಒಕ್ಟೇವಿಯಸ್, ಮಾರ್ಕ್ ಆಂಟನಿ ಮತ್ತು ಲೆಪೆಡಿಯಸ್. ಇವನ್ ಸಂಚಾಕಿ ಇವ್ರಿಷ್ಟು ಜನ ಕೊಂದಿರ್ತಾರ. ಅದ್ರೊಳಗ ಇವ್ರು 3 ಜನ ಕೂಡಿ ಇವ್ರ ಮೇಲೆ ರಿವೆಂಜ್ ನ ತಗೋತಾರ. ನೆಕ್ಸ್ಟ್ ನೋಡ್ರಿ, ಪ್ಲಾಟ್ ಅಸಾಸಿನೇಷನ್ ಅಂದ್ರೆ ಕೊಲೆ ಮಾಡೋದು, ಹತ್ಯೆ ಮಾಡೋದು. ಓಕೆ, ಇಲ್ಲಿ ಒಕ್ಟೇವಿಯಸ್ ಯಾರಪ್ಪ ಅಂತಂದ್ರೆ ಗ್ರೇಟ್ ನೆಫ್ಯೂ ಅವೆಂಜರ್. ಒಕ್ಟೇವಿಯಸ್ ಯಾರ್ರಿ ಜೂಲಿಯಸ್ ಸೀಸರ್ನ ನೆಫ್ಯೂ ಅದಾನಿವ. ಆಮೇಲೆ ಮಾರ್ಕ್ ಆಂಟೋನಿ ಜೂಲಿಯಸ್ ಸೀಸರ್ನ ಫ್ರೆಂಡ್, ಲೆಪೆಡಿಯಸ್ನು ಕೂಡ ಜೂಲಿಯಸ್ ಸೀಸರ್ನ ಫ್ರೆಂಡ್. ಇವ್ರು 3 ಜನ ಕ್ಯಾಲಿಫೋರ್ನಿಯಾ, ಸೂದ್ ಸೇಯರ್ ಮತ್ತು ಆರ್ಟೆಮಿಡೋರಸ್ ಏನದಾರಲ್ಲ ಇವರು 3 ಜನ ವಾರ್ನ್ ಮಾಡ್ತಿರ್ತಾರ, ನಿನ್ನ ಒಂದು ಜೀವ ಸಂಕಟದೊಳಗೈತಿ, ಎಚ್ಚರಿ ಇರು ಅಂತ ಹೇಳಿ ವಾರ್ನ್ ಮಾಡ್ತಿರ್ತಾರ. ಅವ್ರ ಮಾತು ಕೇಳಿರಂಗಿಲ್ಲ. ಸೊ ಅದಕ್ಕೂ ಇವರು 3 ಜನ ಹೆಸರಲ್ಲಿ ತಗೊಂಡೆ ನಾನು. ಇನ್ನ ಇವರು ಬ್ರೂಟಸ್ ಅಂದ್ರೆ ಜೂಲಿಯಸ್ ಸೀಸರ್ನ ಫ್ರೆಂಡ್ ಬ್ರೂಟಸ್, ಅವರು ಒಂದು ಟೀಮ್ ಯಾವ್ದು ನೋಡ್ರಿ. ಈ ಎಲ್ಲಾ ಸಂಚಿಗೆ ಕಾರಣ ಯಾರಪ್ಪ ಅಂತಂದ್ರೆ ಈ ಮಂಗ್ಯಾನ್ ಅಂತ ನೋಡ್ರಿ. ಈ ಇಡೀ ಡ್ರಾಮಾದ ಮೇನ್ ರೂವಾರಿ ಯಾರಪ್ಪ ಅಂತಂದ್ರೆ ಇವನಿಂದನ ಅದು ಕನ್ಸ್ಪಿರೇಷನ್ ಚಾಲೋ ಆತೈತಿ, ಅಂದ್ರೆ ಸಂಚಕ್ಕೂ ಚಲೋ ಆತೈತಿ. ಸೊ 2 ಮಂದಿ ಫ್ರೆಂಡ್ಸ್ ನಡಕ ಹಚ್ಚಿದವನು ಕೂಡ ಯಾರಪ್ಪ ಅಂತಂದ್ರೆ ಈ ವ್ಯಕ್ತಿ. ಇವನ ಹೆಸರು ಏನಪ್ಪಾ ಅಂತಂದ್ರ ಕ್ಯಾಶಿಯಸ್. ಓಕೆ, ನೆನಪಿಟ್ಕೋರಿ ಕ್ಯಾಶಿಯಸ್. ಆಮೇಲೆ ಕ್ಯಾಶಿಯಸ್ ಆಗನ ಅವನ ಕಡೆ ಯಾರನ್ನ ತಗೋತಾನವ, ಬ್ರೂಟಸ್ ಅನ್ನು ತಗೋತಾನ. ಸಿನ್ನಾ, ಕ್ಯಾಸ್ಕಾ, ಡಿಶಿಯಸ್, ಬ್ರೂಟಸ್. ಆಮೇಲೆ ಬ್ರೂಟಸ್ ಬೇರೆ, ಡಿಶಿಯಸ್ ಬ್ರೂಟಸ್ ಬೇರೆ. ಅವ್ನು ಬರೀ ಡಿಶಿಯಸ್ ಅಂತ ಹೇಳಿ ಕರೀತಾರ. ಇನ್ನ ಪೋರ್ಷಿಯಾ ಬ್ರೂಟಸ್ನ ಹೆಂಡತಿ, ಆಮೇಲೆ ಲೆಶಿಯಸ್ ಅಂತ ಹೇಳಿ ಬ್ರೂಟಸ್ನ ಸರ್ವೆಂಟ್. ಇವ್ರಷ್ಟು ಜನ ಪ್ಲಾಟ್ ಒಳಗ ಇರ್ತಾರೆ. ಅಂದ್ರ ಜೂಲಿಯಸ್ ಸೀಸರ್ನ ಮರ್ಡರ್ ಮಾಡಕ ಅಥವಾ ಹತ್ಯೆ ಮಾಡಕ, ಅಸಾಸಿನೇಷನ್ ಮಾಡಕ ಕಾರಣ ಇವರಷ್ಟು ಜನ. ಮೊದಲನೇ ಮೇನ್ ಕ್ರಿಮಿನಲ್ ಯಾರಪ್ಪ ಅಂತಂದ್ರೆ ಇಲ್ಲಿ ಕ್ಯಾಶಿಯಸ್. ಅವ್ರ ಜೊತೆ ಕೂಡಿದವ ಯಾರಪ್ಪ ಅಂತಂದ್ರ ಬ್ರೂಟಸ್ ಒಬ್ಬ ಒಳ್ಳೆ ಫ್ರೆಂಡ್. ಯಾರ್ದ ಜೂಲಿಯಸ್ ಸೀಸರ್ದ ಬಹಳಷ್ಟು ಒಳ್ಳೆ ಫ್ರೆಂಡ್ ಇರ್ತಾನವ. ಆದ್ರ ಕ್ಯಾಶಿಯಸ್ನ ಮಾತು ಕೇಳಿ ತನ್ನ ಗೆಳೆತನದ ಅಥವಾ ಗೆಳೆಯನ ವಿರುದ್ಧ ಹೋರಾಡ್ತಾನ.
ಅವನ ವಿರುದ್ಧ ಹೋಗ್ತಾನವ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಏನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರೀ ಇಡೀ ಟಾಪಿಕ್ ಒಳಗೆ. ನಿಮ್ಗೆ ಹೇಳಿ ಅನ್ಕೊಂಡೆ ನಾನು, ನೆನ್ಪಿಟ್ಕೋರಿ. ಟ್ರಯಂವರೇಟ್ ಅಥವಾ ಕನ್ನಡ ಏನಂತಾರ ತ್ರಿಮೂರ್ತಿಗಳು. ಆಕ್ಟೇವಿಯಸ್ ಜೂಲಿಯಸ್ ಸೀಸರ್ನ ನೆಫ್ಯೂ ಅದಾನ. ಮಾರ್ಕ್ ಆಂಟೋನಿ ಅವನ ಫ್ರೆಂಡ್, ಲೆಪಿಡಿಯಸ್ನು ಅವನ ಫ್ರೆಂಡ್. ಕ್ಯಾಲ್ಪೂರ್ನಿಯಾ ಅಂದ್ರ ಜೂಲಿಯಸ್ ಸೀಸರ್ನ ಹೆಂಡತಿ. ಆರ್ಟೆಮಿಡೋರಸ್ ಅಂದ್ರೂ ಕೂಡ ಅವನ ಒಬ್ಬ ಏನಪ್ಪಾ ಅಂತಂದ್ರೆ ಅವನ ಒಂದು ರಾಜ ಅಸ್ತಿತ್ವ ಇರಲಿ ಅನ್ನೋ ಅಂದ್ರೆ ಅಥವಾ ಅವನು ಒಳ್ಳೇದು ಬಯಸವ ಆರ್ಟೆಮಿಡೋರಸ್. ಸೂತ್ಸೇಯರ್ನು ಕೂಡ ಜೂಲಿಯಸ್ ಸೀಸರ್ಗೆ ಎಚ್ಚರ ಮಾಡಕ್ ಬಂದಿರ್ತಾನ. ಈ ಕಡೆ ಕ್ಯಾಶಿಯಸ್, ಕ್ಯಾಸ್ಕಾ, ಸಿನ್ನಾ, ಬ್ರೂಟಸ್, ಪೋರ್ಷಿಯಾ, ಲಿಶಿಯಸ್, ಆಮೇಲೆ ಡಿಶಿಯಸ್, ಬ್ರೂಟಸ್ ಇವರಷ್ಟು ಜನ ಏನಪ್ಪಾ ಅಂತಂದ್ರ ಇವನ್ನ ಕೊಲ್ತಾರ ಅಥವಾ ಹತ್ಯೆಗೈಯುವಂತ ಒಂದು ಟೀಮ್ ಇದು. ಓಕೆ, ಇದಿಷ್ಟು ನೆನ್ಪಿಟ್ಕೋರಿ. ಇನ್ನ ಸಮ್ರಿ ಹೇಳ್ಕೊಂತ ಹೋಗ್ತೀನಿ. ಆಕ್ಟ್ ವೈಸ್ ಬಹಳ ಸಿಂಪಲ್ ಆಗಿ ಆಕ್ಟ್ಗಳನ್ನ ಬರೀ ಒಂದೊಂದು ಸ್ಲೈಡ್ ಒಳಗೆ ಇಡೀ ಒಂದು ಆಕ್ಟನ್ನ ಮುಗಿಸಿ ನಾನು 4 ಆಕ್ಟ್ ಅದಾವ್ರಿ, 5 ಆಕ್ಟ್ಸ್ ಅದಾವ. 5 ಆಕ್ಟ್ಸ್ ಕೂಡ ಒಂದೊಂದು ಇದ್ರೊಳಗೆ ಮುಗಿದಾವ. ಅದಾದ ನಂತರ ಥೀಮ್ಸ್ನು ಕೂಡ ಹೇಳಿದೆ ನಿಮ್ಗೆ. ಲಾಸ್ಟ್ ವಿಡಿಯೋ ಎಂಡಿಗೆ ನಿಮಗೆ ಥೀಮ್ಸ್ ಅದಾವ, ಥೀಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ್ಯಾವ ಇಂಪಾರ್ಟೆಂಟ್ ಥೀಮ್ಸ್ ಅಂತ ಹೇಳಿ. ಟೋಟಲ್ ನಿಮ್ಗೆ 10 ಥೀಮ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಲಾಸ್ಟ್ಗೆ 2 ಮಾರ್ಕ್ಸ್, 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಇದು 10 ಕ್ವಶನ್ಸ್ ನಿಮ್ಗೆ ಕೊಟ್ಟೇನ್ರಿ. ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ಅದನ್ನ ಕೊಟ್ಟೇನಿ. ಅವ್ನು ಬಿಟ್ಟು ಭಾಳಷ್ಟು ಇರ್ತಾವ, ಆದ್ರೆ ನಿಮಗೆ ಇಂಪಾರ್ಟೆಂಟ್ ಬರ್ಬೋದು ಎಕ್ಸಾಮಿಗೆ ಅಂತ ಹೇಳಿ ಅದನ್ನ ಕೊಟ್ಟಿದ್ದೀನಿ. ಜಸ್ಟ್ ನೋಡ್ಕೋರಿ, ದೇ ಆರ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಲಾಸ್ಟ್ ತನ ನೋಡ್ರಿ. ಎಸ್, ಮೊದಲೇದು ಆಕ್ಟ್ 1 ದ ರೈಸ್ ಆಫ್ ಟೆನ್ಷನ್. ಸೊ ಮೊದಲೇದು ಆಕ್ಟ್ ಹೆಸರು ಏನಪ್ಪಾ ಅಂತಂದ್ರೆ ಮೊದಲೇ ಸೀನ್ ದ ಆಕ್ಟ್ 1 ಒಳಗ ಸೀನ್ 1 ದ ಪ್ಲೇ ಓಪನ್ಸ್ ಇನ್ ರೋಮ್ ಡ್ಯೂರಿಂಗ್ ದ ಫೆಸ್ಟ್ ಆಫ್ ಲುಪ್ರಿಕಲ್. ಸೊ ಪ್ಲೇ ಯಾವಾಗ ಓಪನ್ ಆದಿತ್ತಪ್ಪ ಅಂತಂದ್ರೆ ರೋಮ್ನ ಒಂದು ಫೆಸ್ಟ್ ನಡೆದಿದ್ದು, ಒಂದು ಜಾತ್ರೆ ಇರ್ತೈತಿ. ಯಾವ್ದಪ್ಪ ಅಂತಂದ್ರೆ ಅದು ಫೆಸ್ಟ್ ಆಫ್ ಲ್ಯೂಪ್ರಿಕಲ್. ಸೊ ನೆಕ್ಸ್ಟ್ ನೋಡ್ರಿ, ಪ್ಲೇ ಅಂದ್ರೆ ನಾಟಕ ನೆನ್ಪಿಟ್ಕೋರಿ ನೀವು. ಫ್ಲಾವಿಯಸ್ ಆ್ಯಂಡ್ ಮೆರಲಸ್, 2 ಟ್ರಿಬ್ಯೂನಸ್ scold commoners for celebrating Caesar's victory over Pompey. They express fear of Caesar's rising power and remove decorations from his statues. ಸೊ ಇಲ್ಲಿ ಇಬ್ಬರು ಜನ ವ್ಯಕ್ತಿಗಳ ಹೇಳಿದಾರೆ. 1 ಮಾರ್ಕ್ಸಿಗೆ ನಿಮಗೆ ಬರ್ಬೋದು ಅಥವಾ 2 ಮಾರ್ಕ್ಸಿಗೆ ಇದನ್ನು ಕೇಳ್ತಾರ. ಮೊದಲ ಓಪನಿಂಗ್ ಏನಂತಿದ್ರಿ, ನಾಟಕ ಹೆಂಗೆ ಚಾಲೋದಿತ್ತಪ್ಪ ಅಂತಂದ್ರೆ ಫೆಸ್ಟ್ ಆಫ್ ಲ್ಯೂಪ್ರಿಕಲ್ ನಡೆದಿರ್ತೈತಿ. ಓಕೆ, ನೆನ್ಪಿಟ್ಕೋರಿ ನೀವು, ಜಾತ್ರೆ ಸ್ಟಾರ್ಟ್ ಆಗಿರ್ತೈತಿ. ಅಲ್ಲಿ ಇಬ್ಬರು ಜನ ವ್ಯಕ್ತಿಗಳು, ಯಾರು ಫ್ಲಾವಿಯಸ್ ಮತ್ತು ಮ್ಯಾರಲಸ್ ಅನ್ನೋ ಒಂದು ಇಬ್ಬರು ಮಂದಿ ವ್ಯಕ್ತಿಗಳು ಏನಿರ್ತಾರಲ್ಲ, ಅವರು ಬೈತಿರ್ತಾರ ಕಾಮನರ್ಸಿಗೆ, ಅಂದ್ರೆ ಕಾಮನ್ ವ್ಯಕ್ತಿಗಳಿಗೆ, ಜನರಿಗೆ ಬೈತಿರ್ತಾರ. ಎದಕ್ಕೆ ಬೈತಿರ್ತಾರಂದ್ರ, ಸೀಸರ್ ಇದ್ದವ ಪಾಂಪೆನ್ ಗೆದ್ದಿರ್ತಾನಂದ್ರ, ಹಳಿ ರಾಜ ಯಾರಿದ್ರಿ, ಓಲ್ಡ್ ಕಿಂಗ್ ವಾಸ್ ಪಾಂಪೆ. ಸೊ ಅವನ್ನ ಸೋಲ್ಸಿದಕ್ಕೆ ಸೀಸರ್ ಗೆದ್ದಿರ್ತಾನ. ಸೊ ಇವರಿಗೆ ಏನಪ್ಪಾ ಅಂತಂದ್ರೆ ಫ್ಲಾವಿಯಸ್ ಮತ್ತು ಮೆರಲಸ್ಗೆ ಪಾಂಪೆನ ರಾಜ ಇರಬೇಕಾಗಿತ್ತು. ಆದ್ರೆ ಸೀಸರ್ ಗೆದ್ದಿದ್ದಕ್ಕೆ ಆ ವಿಕ್ಟ್ರಿ ಅವ್ರಿಗೆ ನೋಡಕ್ ಆಗ್ತಿರಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರ ಡೆಕೋರೇಷನ್, ಸೀಸರ್ನ ಡೆಕೋರೇಷನ್ ಏನಿದ್ದು ಅಲ್ಲ ಅದ್ರ ಮೇಲೆ ಸೀಸರ್ನ ಅಂದ್ರೆ ಸೀಸರ್ ಮೇಲೆ ಈ ಸೀಸರ್ನ ಮೂರ್ತಿಗಳು ಇರ್ತಾವಲ್ಲ, ಆ ಮೂರ್ತಿಗಳ ಮೇಲೆ ಏನ್ ಡೆಕೋರೇಷನ್ ಇದ್ದಲ್ರಿ ಅವನ್ನೆಲ್ಲ ತೆಗಿತಿರ್ತಾರ ಅವರು. ಓಕೆ, ಇದಿಷ್ಟು 1ನೇ ಸೀನ್. ಇನ್ನ 2ನೇ ಸೀನ್ ನೋಡ್ರಿ, ಓಪನಿಂಗ್ ಇದಿಷ್ಟ ಆಗ್ತೈತಿ. ಬಹಳಷ್ಟು ಸಿಂಪಲ್ ಒಳಗೆ ಹೇಳೇನೆ ಮಾಡಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಸೀನ್ 2 ಡ್ಯೂರಿಂಗ್ ಅ ಪಬ್ಲಿಕ್ ಸೆಲೆಬ್ರೇಷನ್ ಅ soothsayer warns Caesar to beware the ideas of March, but Caesar dismisses him as a dreamer. ಸೊ 2ನೇ ಸೀನ್ ಒಳಗನ ಅಂದ್ರೆ ಆಕ್ಟ್ 1 ಸೀನ್ 1 ಆಯ್ತ್ರಿ. ಸೀನ್ 2 2ನೇ ಸೀನ್ ಅಂದ್ರೆ ಹಿಂಗ ಒಂದಾಗನ ಒಂದು ಸೀನ್ಗಳು ಪರದೆ ಬರ್ತಾವ ನೋಡ್ರಿ. ನಿಮ್ಮ ನಾಟಕ ಮಂದಿರದವ್ರು ನೋಡಿರ್ತೀರಿ ನೀವು, ಒಂದಾಗನ ಒಂದು ಪರ್ದ ಚೇಂಜ್ ಆಗ್ತಿರ್ತದೆ. ಹಂಗ 2ನೇ ಸೀನ್ ಒಳಗೆ ಏನಪ್ಪಾ ಅಂತಂದ್ರ ಈ ಸೂತ್ ಸೇರ್ ಇದಾಗ ನಿಮ್ಗೆ ಏನಿಲ್ಲ ವಾರ್ನಿಂಗ್ ಮಾಡ್ತಿರ್ತಾನ, ಅಂದ್ರೆ ಭವಿಷ್ಯವಾಣಿ ನುಡಿತಿರ್ತಾನಲ್ಲ, ಆ ಸೂತ್ ಸೇರ್ ಏನ್ ಮಾಡ್ತಾನಂದ್ರ ಅವ್ ಬಂದು ಹೇಳಿ ವಾರ್ನಿಂಗ್ ಮಾಡ್ತಾನ. ನೀ ಏನಿದು ಮಾರ್ಚಿಂಗ್ ಮಾಡತ್ತಂದ್ರೆ ಜನರ ನಡಕ ಈ ಮೋರ್ಚಾ ಹೋಗ್ತಿರ್ತಾರಲ್ರಿ, ಏನಪ್ಪಾ ಅಂತಂದ್ರ ಸೆಲೆಬ್ರೇಷನ್ ಮಾಡ್ಕೊಂತ ಹೋಗ್ತಿರ್ತಾರಲ್ಲ. ಓಕೆ, ಆ ರೀತಿ ಅದನ್ನ ಮಾಡೋದನ್ನ ಬಂದ್ ಮಾಡು, ಮಾರ್ಚ್ ಮಾಡೋದನ್ನ ಬಂದ್ ಮಾಡು ಅಂತ ಹೇಳ್ತಾನ, ವಾರ್ನಿಂಗ್ ಕೊಡ್ತಿರ್ತಾನ. ಆದ್ರೆ ಸೀಸರ್ ಏನ್ ಮಾಡ್ತಾನಂದ್ರ ನೀ ಒಬ್ಬ ಡ್ರೀಮರ್ ಅದಿ ಬಿಡು, ನೀ ಬರೀ ಕನಸು ಕಂಡತಿ, ನಂಗೇನಾಗೋದೈತಿ ಬಿಡತ್ ಅಂತ ಹೇಳಿ ಅವನ ಮಾತುಗಳನ್ನ ಅಳ್ಳಿಗೆ ಬಿಡ್ತಾನ. ಓಕೆ, ಅವನು ವಿಚಾರ ಮಾಡಂಗಿಲ್ಲ ಅದನ್ನ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡ್ರಿ, ಕ್ಯಾಶಿಯಸ್ ಬಿಗಿನ್ಸ್ ಪರ್ಸುಯೇಡಿಂಗ್ ಬ್ರೂಟಸ್ ಟು ಜಾಯಿನ್ ಅ ಕನ್ಸ್ಪಿರಸಿ ಅಗೇನ್ಸ್ಟ್ ಸೀಸರ್, ಆರ್ಗ್ಯೂಯಿಂಗ್ ದಟ್ ಸೀಸರ್ ಈಸ್ ಟೂ ಅಂಬಿಷಿಯಸ್ and will become a tyrant. Brutus, a close friend of Caesar, reveals his internal conflict between his loyalty to Rome versus his friendship with Caesar. So ನೋಡ್ರಿ,
ಕ್ಯಾಶಿಯಸ್ ನಿಮಗೆ ಗೊತ್ತಿರಲಿ, ಕ್ಯಾಶಿಯಸ್ ಹೆಂಗಪ್ಪ ಅಂತಂದ್ರೆ ಭಾಳ ಒಂದು ಕೊಳಕು ಮನುಷ್ಯ ಅವ. ಕೊಳಕು ಎದಕ್ಕಪ್ಪ ಅಂತಂದ್ರೆ ಈ ಜೂಲಿಯಸ್ ಸೀಸರ್ ಸ್ಟ್ರಾಂಗ್ ಆಗತ್ತನಲ್ಲ, ಎಲ್ಲ ಜನರ ಕಣ್ಣೊಳಗೆ ಭಾಳ ಒಳ್ಳೆ ವ್ಯಕ್ತಿ ಆಗತ್ತನಲ್ಲ, ಸ್ಟ್ರಾಂಗ್ ಆಗತ್ತನವ, ರಾಜ ಆಗಿಬಿಡ್ತಾನ ಮುಂದಿನ ಅಂತಂದು ಹೇಳಿ ಅವ್ಗೆ ಒಂಥರ ಭಾಳ ಕೆಟ್ಟ ಅನ್ಸ್ಬಿಡ್ತಿರ್ತೈತಿ. ಅವ್ನು ನೋಡ್ರ ಜೂಲಿಯಸ್ ಸೀಸರ್ ನೋಡ್ರ ಉರ್ಕೋತಿರ್ತಾನವ. ಓಕೆ, ಅವಂಗ ಲೈಕ್ ಆಗ್ತಿರಂಗಿಲ್ಲ ಯಾರು ಕ್ಯಾಶಿಯಸ್ಸಿಗೆ. ಒಟ್ಟ ಈ ಜೂಲಿಯಸ್ ಸೀಸರ್ನ ಕಂಡ್ರ ಆಗಿ ಬರ್ತಿರಂಗಿಲ್ಲ. ಸೊ ಅದ್ರ ಸಂಬಂಧ ಏನಪ್ಪಾ ಅಂತಂದ್ರ ಈ ಬ್ರೂಟಸ್ ಅವ್ನ ಕ್ಲೋಸ್ ಫ್ರೆಂಡ್ ಇರ್ತಾನ್ರಿ. ಆಮೇಲೆ ಅವ್ನಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಬಾ, ಜೂಲಿಯಸ್ ಸೀಸರ್ ಭಾಳ ಕೆಟ್ಟ ವ್ಯಕ್ತಿ ಅದಾನ. ಸೊ ಕ್ಯಾಶಿಯಸ್ ಇದ್ದಾವ ಏನು ಮಾಡ್ತಾನಪ್ಪ ಅಂತಂದ್ರೆ ಬ್ರೂಟಸ್ ಒಳ್ಳೆವ ಅಲ್ಲ ಅಂತಂದು ಹೇಳಿ ಎತ್ತಿ ತೋರ್ಸಕ್ಕೆ ಟ್ರೈ ಮಾಡ್ತಾನ್ರಿ. ಆಮೇಲೆ ಅವನ ವಿರುದ್ಧ ಎತ್ತಿ ಕಟ್ತಾನವ. ಹೆಂಗೆ ಎತ್ತಿ ಕಟ್ತಾನಪ್ಪ ಅಂತಂದ್ರೆ ನೀವು ಇಡೀ ಡ್ರಾಮಾನ ಓದಿದ್ರೆ ನಿಮ್ಗೆ ಗೊತ್ತಾಗತಿ. ಸೊ ಅದ್ರೊಳಗೆ ಒಂದಿಷ್ಟು ಸನ್ನಿವೇಶಗಳು ಬರ್ತಾವ ಎಲ್ಲಿ ಏನಪ್ಪ ಅಂತಂದ್ರೆ ಸುಮ್ಮನ ಏನಪ್ಪ ಜೂಲಿಯಸ್ ಸೀಸರ್ ಓವರ್ ಪವರ್ ತೋರ್ಸೋದನ, ಜನರಿಗೆ ಒಳ್ಳೇದು ಮಾಡತ್ತಿಲ್ಲ, ಜನರಿಗೆ ತ್ರಾಸ ಕೊಡೋದನ, ಕಿರುಕುಳನ್ನು ಕೊಡತಾನ ಅಂತಂದು ಹೇಳಿ ಒಟ್ಟು ಜೂಲಿಯಸ್ ಸೀಸರ್ನ ವಿರುದ್ಧ ಇವನು ಬ್ರೂಟಸ್ಗೆ ಏನು ಮಾಡ್ತಿದ್ದ, ಕಿವಿ ತುಂಬಿಡ್ತಿದ್ದ ಕ್ಯಾಶಿಯಸ್. ಸೊ ಇಲ್ಲಿ ಎರಡನೇ ಸೀನ್ ಒಳಗೆ ಬ್ರೂಟಸ್ನ ಒಂದು ಏನಪ್ಪ ಅಂತಂದ್ರೆ ಬ್ರೂಟಸ್ ಭಾಳ ಒಳ್ಳೆ ವ್ಯಕ್ತಿ ರೀ. ಅವ ಅಷ್ಟು ಕ್ಯಾಶಿಯಸ್ನ ಮಾತು ಕೇಳಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವ್ಗೆ ರೋಮ್ ನಗರ ಆಗಿರ್ಬೋದು ಅಥವಾ ನಗರದ ಜನ ಏನಿದ್ರಲ್ಲ ಅವ್ರಿಗೆ ಒಳ್ಳೇದಾಗಬೇಕಾಯ್ತು. ಅದಕ್ಕೆ ಅವನು ಫ್ರೆಂಡ್ ವಿರುದ್ಧನ ಹೋಗ್ತಾನ. ಸೊ ಜನರಿಗೋಸ್ಕರ, ರೋಮ್ ನಗರಕ್ಕೋಸ್ಕರ ದೋಸ್ತನ ವಿರುದ್ಧನ ಹೋಗ್ತಾನವ, ಅಂದ್ರೆ ಗೆಳೆಯನ ವಿರುದ್ಧನ ಸಂಚು ಮಾಡ್ತಾನ ಅವನಿಗೆ ಕೊಲ್ಲಬೇಕಂತ ಹೇಳಿ. ಇದಕ್ಕೆಲ್ಲ ಕಾರಣ ಯಾರ್ರಿ? ಕ್ಯಾಶಿಯಸ್. ನೆನಪಿಟ್ಕೊರಿ ನೀವು, ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಕ್ಯಾಶಿಯಸ್. ಸೊ ಎರಡನೇ ಸೀನ್ ಒಳಗೆ ಅವ್ನು ಬ್ರೂಟಸ್ ಕನ್ಫ್ಯೂಷನ್ ಒಳಗಿರ್ತಾನೆ, ನನ್ನ ಫ್ರೆಂಡಿಗೆ ಸಪೋರ್ಟ್ ಮಾಡಲು ಅಥವಾ ಈ ರೋಮನ್ ನಗರದ ಜನರಿಗೆ ಸಪೋರ್ಟ್ ಮಾಡಲು ಏನು ಮಾಡ್ಲಿಕ್ಕೆ ಇವತ್ತಾಗೈತಿ ಅಂತ ಹೇಳಿ ಅವ್ನು ಕನ್ಫ್ಯೂಷನ್ ಒಳಗಿರ್ತಾನೆ. ಇದೇ ಎರಡನೇ ಸೀನ. ಇದು ಮುಗಿದ ನಂತರ ನಿಮ್ಗೆ ನೆನಪಿರಲಿ, ಬ್ರೂಟಸ್ ಇದ್ದಾವ ಕ್ಯಾಶಿಯಸ್ನ ಜೊತೆ ಕೂಡ್ಕೊಂತಾನ, ಆಮೇಲೆ ಜೂಲಿಯಸ್ ಸೀಸರ್ನ ಮರ್ಡರ್ ಮಾಡಕ್ಕೆ ಕಾರಣ ಆಗಿಬಿಡ್ತೈತಿ. ಅದು ಹೆಂಗೆ ಏನದ ಮುಂದೆ ವಿಡಿಯೋ ಒಳಗೆ ನೋಡ್ರಿ. Scene 3. Cassius recruits Casca to the conspiracy by describing unnatural events, a storm, a lion in streets, and men on fire, signs of Rome's impending doom under Caesar's rule. So ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಅದನ್ರಿ ಕ್ಯಾಸ್ಕಾ. ಈ ಕ್ಯಾಸ್ಕಾನು ಏನಪ್ಪಾ ಅಂತಂದ್ರೆ ಜೂಲಿಯಸ್ ಸೀಸರ್ಗನ ಸಪೋರ್ಟ್ ಕೊಡ್ತಿರ್ತಾನ. ಆದ್ರೆ ಕ್ಯಾಶಿಯಸ್ ಇದ್ದ ಏನು ಮಾಡ್ತಾನಪ್ಪ ಅಂತಂದ್ರೆ ಅನ್ನ್ಯಾಚುರಲ್ ಇವೆಂಟ್ಸ್ ಏನಪ್ಪ ಅಂತಂದ್ರೆ ಏನೋ ಕೆಟ್ಟದಾಗೋದೈತಿ, ದುಷ್ಟ ಆಗೋದೈತಿ ಅಂತಂದು ಹೇಳಿ ಒಂದು ಬಿರುಗಾಳಿ ನೋಡಿ, ಇಲ್ಲಿ ಜೂಲಿಯಸ್ ಸೀಸರ್ ಗದ್ದುಗೆ ಬರುಗೂಡದ್ರೆ ಏನಪ್ಪ ಅಂತಂದ್ರೆ ಬಿರುಗಾಳಿ ಬಿಟ್ಟೈತಿ. ಹುಲಿಗಳೆಲ್ಲ ಏನಪ್ಪ ಅಂತಂದ್ರೆ ಹುಲಿ ಸ್ಟ್ರೀಟ್ ಮೇಲ್ಗಳೆಲ್ಲ ಬರತ್ತಾವ, ಮನುಷ್ಯರಿಗೆ ಏನಪ್ಪ ಅಂತಂದ್ರೆ ಬೆಂಕಿ ಹತ್ತೋದು. ಸೊ ಇಂಥವೆಲ್ಲ ಇವೆಂಟ್ಸ್ನ ಅವ್ನು ತಲೆಯಾಗ ತುಂಬಿ ಜೂಲಿಯಸ್ ಸೀಸರ್ನ ವಿರುದ್ಧ ಕೆಟ್ಟದನ್ನ ಹೇಳಿ ಅವ್ರ ಕಡೆ ಸೆಳ್ಕೋತಿರ್ತಾನೆ. ಯಾರು? ಕ್ಯಾಶಿಯಸ್. ಈಗ ಕ್ಯಾಸ್ಕಾನು ಕೂಡ ಕ್ಯಾಶಿಯಸ್ ಕಡೆನ ಬರ್ತಾನ್ರಿ. ನೆನಪಿಟ್ಕೋರಿ, ಕ್ಯಾಶಿಯಸ್, ಕ್ಯಾಸ್ಕಾ ಮತ್ತು ಬ್ರೂಟಸ್ ಮೂರು ಜನ ಒಂದಾಗಿಬಿಡ್ತಾರೆ. ಈಗ ಮೊದಲೇ ಸಂಚಕಂ ಯಾರ್ರಿ, ಅದನ್ನ ಕನ್ಸ್ಪಿರೇಟರ್ಸ್ ಟೀಮ್ ಒಳಗೆ ಮೊದಲೇ ಲೀಡರ್ ಯಾರು ಬರ್ತಾನೆ? ಇಲ್ಲಿ ಕ್ಯಾಶಿಯಸ್ ಬರ್ತಾನ. ಎರಡನೇದಾಗಿ ಬ್ರೂಟಸ್ ಅವನ ಜೊತೆ ಸೇರ್ಕೋತಾನ, ಕ್ಯಾಸ್ಕಾನೂ ಬರ್ತಾನ. ಆದ್ರೆ ನೆನಪಿಡ್ರಿ, ಬ್ರೂಟಸ್ಗೆ ಮೇನ್ ಇಂಪಾರ್ಟೆಂಟ್ ಏನು ಬೇಕಾಗಿತ್ತು? ಜನರಿಗೆ ಒಳ್ಳೇದಾಗೋದು ಬೇಕಾಗಿತ್ತು. ಸೊ ಇಲ್ಲಿ ಜೂಲಿಯಸ್ ಸೀಸರ್ ಒಳ್ಳೇದು ಮಾಡತ್ತಿಲ್ಲ, ಅವ್ ಕೆಟ್ಟದನ್ನ ಮಾಡತ್ತಂತ ಹೇಳಿ ಕ್ಯಾಶಿಯಸ್ ಹೇಳ್ಕೊಡ್ತಾನೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ ಆಕ್ಟ್ 1 ಕಂಪ್ಲೀಟ್ ಆಗಿ ತಿಳಿದ ಅನ್ಕೊಂಡೇನಿ. ಇನ್ನು ಆಕ್ಟ್ ನಂಬರ್ 2. Yes, act number 2, scene 1. Brutus contemplates joining the conspiracy, justifying his decision by claiming Caesar's ambition is dangerous. The conspirators include Decius and Cassius arrive at Brutus's house. They plan to kill Caesar in the Senate on ideas of March. Portia, Brutus's wife, notices his distress and pleads with him to share his burden. So ಇಲ್ಲೇನಾಗತ್ತಪ್ಪ ಅಂತಂದ್ರೆ ಬ್ರೂಟಸ್ ಇದ್ದಾವ ಈ ಕನ್ಸ್ಪಿರಸಿ ಒಳಗೆ ಸೇರ್ಕೋತಾನ. ಆಮೇಲೆ ಹೆಂಗಾದ್ರೂ ಮಾಡಿ ಜೂಲಿಯಸ್ ಸೀಸರ್ನ ಕೊಲ್ಲಬೇಕಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರ. ಯಾರ್ಯಾರೀ? ಡಿಶಿಯಸ್, ಕ್ಯಾಶಿಯಸ್ ಮತ್ತು ಕ್ಯಾಸ್ಕಾ ಇವರೆಲ್ಲರೂ ಜನ ಏನು ಮಾಡ್ತಾರ? ಬ್ರೂಟಸ್ನ ಮನಿ ಒಳಗೆ ಕುಂತ ಸಂಚನ ಹಾಕ್ತಾರ. ಇಲ್ಲಿ ಇನ್ನೊಂದು ಪಾಯಿಂಟನ್ನು ಮಿಸ್ ಮಾಡಿದೆ ನಾವು, ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಮೇನ್ ಡ್ರಾಮಾ ಓದಿರೋ ಗೊತ್ತಾಯ್ತು, ನೆನ್ಪಿಟ್ಕೋರ್ ನಾ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನಂತ. ಕ್ಯಾಶಿಯಸ್ ಏನು ಮಾಡ್ತಾನಂದ್ರೆ ಬ್ರೂಟಸ್ಗೆ ಲೆಟರ್ ಬರೀತಾನ, ತನ್ನ ಕೈಲಿ ಲೆಟರ್ ಬರೆದು ಅಂದ್ರೆ ಅದ್ರ ಮೇಲೆ ಜನರ ಹೆಸರು ಹಾಕಿ ಬರೀತಾನವ ಲೆಟರ್. ಅಂದ್ರೆ ಜನರ ಬರ್ದಾರ ಅಂತ ಹೇಳಿ ಬ್ರೂಟಸ್ಗೆ ಅನಿಸ್ಬೇಕು. ಅವ್ನು ಡೋರ್ ಸ್ಟೆಪ್ ಮೇಲೆ ಬಿಟ್ಬಿಡ್ತಾನವ. ಅದನ್ನ ಬರ್ದಿದ್ಯಾರ್ರಿ? ಕ್ಯಾಶಿಯಸ್ ಬರ್ದಿರ್ತಾನ. ಆದ್ರ ಹೆಸರುಗಳು ಯಾರಿರ್ತಾವ? ಸಾಮಾನ್ಯ ಜನರ ಹೆಸರುಗಳು ಇರ್ತಾವ. ಅದನ್ನ ಓದಿ ಬ್ರೂಟಸ್ಗೆ ಸತ್ಯ ಅನಿಸ್ಬಿಡ್ತದೆ. ಯಾಕಪ್ಪ ಅಂತಂದ್ರೆ
ಅವ ಮಾತ್ರ ಆ ಲೆಟರ್ಸ್ ಒಳಗೆಲ್ಲ ಏನು ಬರ್ದಿರ್ತಾನಪ್ಪ ಅಂತಂದ್ರೆ ಜೂಲಿಯಸ್ ಸೀಸರ್ ಎಷ್ಟು ಕೆಟ್ಟದನ, ಭಾಳ ಕೆಟ್ಟದನ, ನಮ್ಮ ವಿರುದ್ಧ ಭಾಳ ಕೆಟ್ಟ ನಡ್ಕೊಳತಾನ, ಜನರಿಗೆ ಏನು ಒಳ್ಳೇದು ಮಾಡತ್ತಿಲ್ಲ, ಭಾಳ ಒಂದು ಕೆಟ್ಟ ರೀತಿಯಿಂದ ನಡ್ಕೋತಿರ್ತಾನ, ಆಮೇಲೆ ಡಿಕ್ಟೇಟರ್ಶಿಪ್ ತೋರ್ಸೋದನ್ನ ನಮ್ಮ ಮೇಲೆ ಅಂತ ಹೇಳಿ ಅದೊಂಥರ ಅಂಥ ಒಂದು ಲೆಟರ್ಸನ್ನು ಬರೆದು ಹಾಕ್ತಂತಲೇ ಬ್ರೂಟಸ್ ಇದ್ದಾವೆ ಏನಪ್ಪ ಅಂತಂದ್ರೆ ಕ್ಯಾಶಿಯಸ್ನ ಜೊತೆ ಕೂಡ್ಕೊಂಡು ಅವನ ಕೊಲೆ ಮಾಡೋದ ಸಂಚಕ್ಕೆ ಬಿಡ್ತಾನ. ಆಮೇಲೆ ಇದಿಷ್ಟೆಲ್ಲ ಆದ ಕೂಡಲೇ ಪೋರ್ಷಿಯಾ, ಬ್ರೂಟಸ್ನ ಹೆಂಡತಿ ಹೆಸರೇನ್ರಿ ಪೋರ್ಷಿಯಾ, ಆಕಿ ಇವ್ನ ಜೊತೆ ಕೂಡ್ಕೋತಾಳಪ್ಪ ಅಂತಂದ್ರೆ ಬ್ರೂಟಸ್ನ ಜೊತೆ ಕೂಡ್ತಾಳಂದ್ರೆ ಎಷ್ಟಾದ್ರೂ ಗಂಡ ತ್ರಾಸ ಮಾಡ್ಕೊಳ್ಳೋದು ನೋಡಿ ಪೋರ್ಷಿಯಾ ಏನಂತಾಳಪ್ಪ ಅಂತಂದ್ರೆ ನಾನು ನಿನ್ನ ಜೊತೆ ಇದ್ದೀನಿ, ಆಮೇಲೆ ಅವನು ಕೊಲ್ಲಕ್ಕೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಹೇಳ್ಬಿಡ್ತಾಳ. ಇದು ಆಕ್ಟ್ 2 ಸೀನ್ 1. ಇನ್ನು ಸೀನ್ 2 ಒಳಗೆ ನೀವು ಸಂಬ್ರಿ ರೀತಿ ನೆನ್ಪಿಟ್ಕೊರಿ, ಸೀನ್ 1 ಸೀನ್ 2 ಎಲ್ಲ ಮರ್ತು ಬಿಡ್ರಿ, ಆದ್ರೆ ನಿಮ್ಗೆ ಜಸ್ಟ್ ನೆನಪಿರೋ ಸಂಬಂಧ ಹಂಗೆ ಮಾಡೀನಿ. ಕಾಮನ್ ಆಗಿ ನೀವು ಸ್ಟೋರಿನ ಅರ್ಥ ಮಾಡ್ಕೋರಿ ಮೊದಲು. ಓಕೆ, ನೆಕ್ಸ್ಟ್ ಕ್ಯಾಲಿಫೋರ್ನಿಯಾ, Caesar's wife dreams of Caesar's statue spouting blood and begs him to stay home. Decius persuades Caesar to dismiss California's fear, interpreting her dream as good omen. Caesar decides to go to the Senate. ಸೊ ಇಲ್ಲಿ ಕ್ಯಾಲಿಫೋರ್ನಿಯಾಗ ಏನಪ್ಪ ಅಂದ್ರೆ ಹಿಂದಿನ ರಾತ್ರಿ, ಓಕೆ, ಇವ ಏನು ಸಭೆಗೆ ಹೋಗೋರ್ತಾನಲ್ಲ, ಸೆನೆಟ್ ಅದನ್ನ ಸಭೆಗೆ ಹೋಗೋರ್ತಾನ, ಆ ಸಭೆಗೆ ಅಥವಾ ಒಂದು ಮೀಟಿಂಗ್ ಅಂತ ನಾವು ಮೀಟಿಂಗ್ ಹೋಗೋರ್ತಾನ, ಅದನ್ನ ಅರೇಂಜ್ ಮಾಡಿದಾರ್ರಿ ಬ್ರೂಟಸ್, ಕ್ಯಾಶಿಯಸ್, ಕ್ಯಾಸ್ಕಾ, ಡಿಶಿಯಸ್ ಇವರೆಲ್ಲ ಕೂಡಿ ಒಂದು ಕಡೆ ಒಂದು ಗೂಡಿ ಅದನ್ನ ಮಾಡಿರ್ತಾರ. ಸೊ ಆ ಮೀಟಿಂಗಿಗೆ ಹೋಗ್ಬೇಡ ಅಂತ ಹೇಳಿ ಕ್ಯಾಲಿಫೋರ್ನಿಯಾಗ ಕನಸು ಬಿದ್ದಿರ್ತೈತಿ. ಆ ಕನಸೊಳಗೆ ಏನಾಗಿರ್ತಪ್ಪ ಅಂತಂದ್ರೆ ಅವನ ಒಂದು ಸ್ಟ್ಯಾಚು ಪೂರ್ತಿ ಎಲ್ಲ ಬ್ಲಡ್ ಸ್ಪಿಲ್ ಆಗ್ತಿರ್ತೈತಿ. ಆಮೇಲೆ ಅವನ ಅಕ್ಕಿ ಕೈಗಳೆಲ್ಲ ಅಥವಾ ಅವನ ಕೈಗಳೆಲ್ಲ ಏನಪ್ಪ ಅಂತಂದ್ರೆ ಬ್ಲಡ್ನ ಕಾಣ್ತಿರ್ತೈತಿ. ಸೊ ಅದೆಲ್ಲ ನೋಡಿ ಆಕಿ ಏನು ಹೇಳ್ತಾಳಪ್ಪ ಅಂತಂದ್ರೆ ಆ ಕನಸನ್ನು ಬಿದ್ದಿದ್ದು ನೋಡಿ ಏನೋ ಕೆಟ್ಟದಾಗೋದೈತಿ, ನೀವು ಹೋಗ್ಬೇಡ್ರಿ ಅಂತ ಹೇಳಿ ಕ್ಯಾಲಿಫೋರ್ನಿಯಾದಕ್ಕೆ ಸೀಸರ್ಗೆ ವಾರ್ನಿಂಗ್ ಮಾಡ್ತಾಳ. ಆದರೂ ಜೂಲಿಯಸ್ ಸೀಸರ್ ಎಲ್ಲೋ ಮನಿ ಒಳಗೆ ಉಳ್ಕೋಬೇಕಂತ ಅನ್ಕೊಂಡಿರ್ತಾನ. ಆದ್ರೆ ಈ ಮಂಗ್ಯಾನ್ ಅಂತ ಯಾರಪ್ಪ ಅಂತಂದ್ರೆ ಡಿಶಿಯಸ್ ಬಂದು ಏನಂತಾನಂದ್ರೆ ಇಲ್ಲ, ಕ್ಯಾಲಿಫೋರ್ನಿಯಾಗ ಬರೇ ಆಕಿ ಅಂಜಿಕೆ ಅದೇನು ಇದನ್ನಿಲ್ಲ, ಇದು ಒಂದು ಒಳ್ಳೆ ಒಮ್ಮೆನ ಕನಸಿನೊಳಗೆ ಸಾಯಬೇಕು ಅಂತ ಹೇಳಿ ಹೇಳ್ತಾನ. ಸೊ ಇದನ್ನ ಮಾತು ಕೇಳವ ಏನು ಮಾಡ್ತಾನಂತಂದ್ರೆ ಸೀಸರ್ ಇದ್ದವ ಸೆನೆಟ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನ. ಓಕೆ, ನೆಕ್ಸ್ಟ್ ಸೀನ್ ನಂಬರ್ 3. Artemidorus writes a letter warning Caesar about the conspiracy but struggles to deliver it. ಇವನು ಇದೇ ನಿಮಗೆ ಹೇಳಿದ್ನಿಲ್ಲ, ಮೆಸೇಜನ್ನ ಹೇಳೋರು ನಿಂಗೆ ಕೆಟ್ಟದಾಗೋದೈತಿ ಅಂತ ಹೇಳಿ ಮೆಸೇಜನ್ನ ಕೊಡೋರು ಯಾರು? ಸೂದ್ ಸೇರ್ ಕೊಟ್ಟಿರ್ತಾನ, ಹೆಂಡತಿ ಕ್ಯಾಲಿಫೋರ್ನಿಯಾ ಕೊಟ್ಟಾಳ, ಈಗ ಆರ್ಟೆಮಿಡೋರಸ್ನು ಕೂಡ ಕೊಟ್ಟಾನ. ಅವನು ಕೂಡ ಏನಪ್ಪಾ ಅಂದ್ರೆ ಲೆಟರ್ ಬರಿತಾನ, ಅದ್ರೊಳಗೆ ಏನೇನು ಆಗೋದೈತಿ ಅವನ ವಿರುದ್ಧ ಹೆಂಗೆ ಸಂಚನ ಹಾಕ್ಯಾರ ಅಂತ ಹೇಳಿ ಅವ ಬರ್ದಿರ್ತಾನ. ಆದ್ರೆ ಅದನ್ನ ಡೆಲಿವರಿ ಮಾಡೋದು ಆಗಂಗಿಲ್ಲ, ಅಂದ್ರೆ ಅವ್ನ ಕಡೆ ತಲುಪ್ಸಕ್ ಆಗಂಗಿಲ್ಲ ಅವಂಗ. ಇನ್ನು ಸೀನ್ ನಂಬರ್ 4. Portia, anxious about Brutus, sends a servant to check on the events at the Senate. ಸೊ ಪೋರ್ಷಿಯಾ ಏನಪ್ಪಾ ಅಂತಂದ್ರೆ ಬಹಳಷ್ಟು ಆನ್ಷಿಯಸ್ ಆಗಿದ್ರು. ಆನ್ಷಿಯಸ್ ಅಂದ್ರೆ ಒಂಥರ ಕುತೂಹಲ, ಏನಾಗೈತೆ ಅಲ್ಲಿ, ನನ್ನ ಗಂಡಿಗೆ ಏನಾರ ಆಗೈತನೋ ಅಥವಾ ಜೂಲಿಯಸ್ ಸೀಸರ್ ಸತ್ತೋ ಇಲ್ಲೋ ಅಂತ ಹೇಳಿ ಒಂಥರ ಆಕಿ ಶಾಕ್ ಅಂದ್ರೆ ಏನ್ರಿ ಒಂಥರ ಕುತೂಹಲ ಇರ್ತೈತಿ. ಆ ಕುತೂಹಲನ ದೂರ ಮಾಡಾಕ ಯಾರನ್ನ ಕಳಿಸ್ತಾರಂದ್ರೆ ಬ್ರೂಟಸ್ನ ಇದಾನೋ ಇಲ್ಲೋ ಕರೆಕ್ಟ್ ಅದಾನೋ ಅಂತ ಹೇಳಿ ಈ ಬ್ರೂಟಸ್ನ ಒಂದು ಸೇವಕ ಇರ್ತಾನೆ. ನಿಮಗೆ ಇದೇ ಆಕ್ಚುಲಿ ಹೇಳಿಲ್ಲ ನಿಮ್ಗೆ, ಅಂದ್ರೆ ಅವ್ನ ಸರ್ವೆಂಟ್ ಸೇವಕ. ಸೊ ಬ್ರೂಟಸ್ನ ಸೇವಕನ ಕಳಿಸ್ತಾಳೆ ಇಲ್ಲಿ ನೋಡ್ಕೊಂಬರಾಕಂತ ಹೇಳಿ. ಸೊ ಆ ಮೀಟಿಂಗಿಗೆ ಹೋಗಿ ಬಾ, ನೀನು ಏನಾಗಿದೆ ಅನ್ನೋದು ಹೇಳು ನನಗೆ ಅಂತ ಹೇಳಿ ಹೇಳ್ತಾಳ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಆಕ್ಟ್ ನಂಬರ್ 2. ಇನ್ನು ಆಕ್ಟ್ ನಂಬರ್ 3, ದ ಅಸಾಸಿನೇಷನ್ ಆ್ಯಂಡ್ ಇಟ್ಸ್ ಆಫ್ಟರ್ ಮ್ಯಾಥ್. ಸೊ ಅಸಾಸಿನೇಷನ್ ಅಂದ್ರೆ ಅವ್ನು ಹೆಂಗೆ ಹತ್ಯೆ ಮಾಡಿದ್ರು, ಆಮೇಲೆ ಇಟ್ಸ್ ಆಫ್ಟರ್ ಮ್ಯಾಥ್ ಅಂದ್ರೆ ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಆಕ್ಟ್ ನಂಬರ್ 3 ಒಳಗೆ ಆಗ್ತದೆ ಅದು. ಓಕೆ, ಆಕ್ಟ್ 3 ಒಳಗೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಹೇಳಿದ್ ನಿಮಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ವಿಡಿಯೋನ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ, ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂಸ್ ಆಗಿ ನೋಡ್ರಿ. ಇನ್ನೂ ಮುಂದೆ ಥೀಮ್ಸ್ ಅದಾವ, ಇಂಪಾರ್ಟೆಂಟ್ ಕ್ವಶನ್ಸ್ನು ಕೂಡ ಅದಾವ. ಸೀನ್ ನಂಬರ್ 1. ಸೊ ಇನ್ ದ ಸೆನೆಟ್, ದ ಕನ್ಸ್ಪಿರೇಟರ್ ಸ್ಟಾಪ್ Caesar to death. Caesar's famous last words, "You too, brute," express his shock at Brutus's betrayal. Mark Antony requests to speak at Caesar's funeral. Brutus agrees, but Cassius warns of potential danger. ಸೊ ಏನಪ್ಪ ಅಂತಂದ್ರೆ ಸೀನ್ 1 ಒಳಗನ ಇದು ನಡೆದು ಬಿಡ್ತೈತಿ. ಆಕ್ಟ್ 3 ಒಳಗೆ ಅವ್ನು ಕೊಲೆ ಹತ್ಯೆ ಮಾಡ್ತಾರ್ರಿ. ಎಲ್ಲರೂ ಬಂದವಂಗ ಚುಚ್ತಿರ್ತಾರ, ಒಬ್ಬರು ಚುಚ್ತಿರ್ತಾರ, ಅವ್ರ ವಿರುದ್ಧ ಫೈಟ್ ಮಾಡ್ತಿರ್ತಾನ್ರಿ. ಆದ್ರ ಲಾಸ್ಟಿಗೆ ಹಿಂದೆ ಬಂದು ಯಾರು ಚುಚ್ತಾರಪ್ಪ ಅಂತಂದ್ರೆ ಬ್ರೂಟಸ್ ಹಿಂಗೆ ಚುಚ್ಚು ಬಿಡ್ತಾನಂದ್ರೆ ಎಲ್ಲರೂ ಅವ್ನ ಫ್ರೆಂಡ್ಸ್ ಇರ್ತಾರಲ್ಲಿ, ಅಂದ್ರೆ ಎಲ್ಲರೂ ಅವನ್ನ ವೆಲ್ ವಿಷರ್ಸ್ ಇರ್ತಾರ, ಅವರನ್ನ ಕೊಲೆ ಮಾಡಕ್ಕೆ ಬಂದಾರಲ್ಲ, ನಾವು ಒಂಥರ ಶಾಕ್ ಆಗ್ತಿರ್ತೈತಿ. ಸೊ ಎಲ್ಲರಕ್ಕಿಂತ ಜಾಸ್ತಿ ಶಾಕ್ ಆಗಿದ್ದು ಏನಪ್ಪಾ ಅಂತಂದ್ರೆ ತನ್ನ ಫ್ರೆಂಡನ್ನ ಹಿಂದಿಂದ ಬಂದು ಚೂರಿ ಹಾಕ್ತಾನಲ್ಲ, ಅದನ್ನ ನೋಡೋಂಗೆ ಏನು ಕೆಟ್ಟ ಅನ್ಸ್ಬಿಡ್ತೈತಿ. ಅವಾಗ ಫೇಮಸ್ ಡೈಲಾಗ್ ಒಂದು ಬರ್ತೈತಿ, ಅದೇನಪ್ಪ ಅಂತಂದ್ರೆ
ಯು ಟು ಬ್ರೂಟ್ ಅಂತಂದು ಹೇಳಿ ಅಂದ್ಬಿಡ್ತಾನ. ಸೊ ಬ್ರೂಟಸ್ಗೆ ಎಷ್ಟು ಕೆಟ್ಟ ಅನ್ಸಿರ್ಬೋದು ಅಥವಾ ಜೂಲಿಯಸ್ ಸೀಸರ್ ಎಷ್ಟು ಕೆಟ್ಟ ಅನ್ಸಿರ್ಬೇಕ್ರಿ. ತನ್ನ ಫ್ರೆಂಡನ್ನ ನನ್ನ ಹತ್ಯೆ ಮಾಡಕ್ ಬಂದಾನ, ಹಿಂದಿನಿಂದ ಚುಚ್ಚಿದಾನ, ಮುಂದೂ ಎದುರ್ಸಕ್ಕಾಗಿಲ್ಲ, ಅವ್ನು ಹಿಂದೆ ಬಂದು ಚುಚ್ಚಾನ ಅಂತಂದು ಹೇಳಿ ಅವಂಗ ಬಹಳಷ್ಟ ಕೆಟ್ಟ ಅನ್ಸ್ಬಿಡ್ತೈತಿ. ಇಲ್ಲಿ ಜೂಲಿಯಸ್ ಸೀಸರ್ ಸಾಯ್ತಾನ್ರಿ. ಅದಾದ ನಂತರ ಮಾರ್ಕ್ ಆಂಟನಿ, ನಿಮಗೆ ಹೇಳಿದಲ್ಲ 3 ಜನ ಟ್ರಯಂಫರೇಟ್ ಅಂತ ಹೇಳಿ 3 ಜನ ಇದ್ರಲ್ಲ, ಅದರ 3 ಜನ ತ್ರಿಮೂರ್ತಿಗಳು, ಅವ್ರೊಳಗೆ ಒಬ್ಬವ ಮಾರ್ಕ್ ಆಂಟನಿ, ಜೂಲಿಯಸ್ ಸೀಸರ್ನ ಫ್ರೆಂಡ್. ಸೊ ಅವ ಏನು ರಿಕ್ವೆಸ್ಟ್ ಮಾಡ್ಕೋತಾನ ಅಂದ್ರೆ ಅವನ ಒಂದು ಫಿನರಲ್ ಒಳಗೆ ಮಾತಾಡ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾತಾಡ್ತಾನವ. ಅದಕ್ಕೆ ಬ್ರೂಟಸ್ನು ಅಗ್ರಿ ಆಗ್ತಾನ. ನೆಕ್ಸ್ಟ್ ನೋಡ್ರಿ, ಸೀನ್ ನಂಬರ್ 2 ಒಳಗೆ ಏನಾಗುತ್ತೆ ಅಂತ ಹೇಳಿ, ಆಟ್ ಸೀಸರ್ಸ್ ಫನರಲ್ ಬ್ರೂಟಸ್ ಸ್ಪೀಕ್ಸ್ ಫಸ್ಟ್ ಜಸ್ಟಿಫೈಯಿಂಗ್ ದ ಅಸಾಸಿನೇಷನ್ ಆಸ್ ನೆಸಸರಿ ಆಕ್ಟ್ ಟು ಸೇವ್ ರೋಮ್ ಫ್ರಮ್ tyranny. Antony follows with a masterful speech, subtly turning the crowd against the conspirators by highlighting Caesar's generosity and reading his will, which leaves wealth and land to the people of Rome. The mob riots seeking revenge on conspirators. ಸೊ ಸೀನ್ 2 ಒಳಗೆ ನೀವು ಬಹಳಷ್ಟು ಒಂದು ಒಳ್ಳೆಯ ಆ್ಯಕ್ಟರ್ ನೋಡ್ತೀರಿ ಅಥವಾ ಪಾತ್ರಗಳನ್ನ ನೋಡ್ಬೋದು. ಅಂದ್ರೆ ಆ್ಯಕ್ಟಿಂಗ್ ಭಾಳ ಚಂದ ಐತಿರೋದು. ನೀವು ಬೇಕಾದ್ರೆ ವಿಡಿಯೋ ನೋಡ್ರಿ, ಯೂಟ್ಯೂಬ್ ಒಳಗೆ ಅವ್ನ ಡ್ರಾಮಾದ ವಿಡಿಯೋಗಳದವ್ರಿ, ಮೂವಿ ಟೈಪ್ ಐತಿ. ಸೀನ್ 2 ಒಳಗೆ ಏನಾದಪ್ಪ ಅಂತಂದ್ರೆ, ಈ ಮಾರ್ಕ್ ಆಂಟನಿ ಏನು ಮಾತಾಡ್ತಿರ್ತಾನಲ್ಲ, ಮಾತಾಡ್ಬೇಕಾದ್ರೆ ನೀವು ಈ ಬ್ರೂಟಸ್ ಇದ್ದವ ಮೊದಲು ಜಸ್ಟಿಫೈ ಮಾಡ್ತಾನ, ಅವನು ಎದಕ್ಕೆ ಕೊಂದೇವಿ ಅಂತಂದು ಹೇಳಿ ಬ್ರೂಟಸ್ ಇದ್ದವ ಮಾತಾಡ್ತಾನ. ನಾವು ಅದನ್ನ ಎದಕ್ಕೆ ಕೊಂದೇವಿ, ಅವನ ಒಂದು ಕೊಲೆಗೆ ಎದಕ್ಕೆ ಕೊಂದೇವಪ್ಪ ಅಂತಂದ್ರೆ ಈ ರೋಮ್ ನಗರನ ಉಳ್ಸಾಕ, ಅವನ ಒಂದು ದ್ವೇಷದಿಂದ ಈ ರೋಮ್ ನಗರನ ಉಳಿಸ್ಬೇಕು. ಆಮೇಲೆ ಅವೇನು ಕೆಡುಕ ಮಾಡವಿದ, ಅದರಿಂದ ನಾ ರೋಮ್ ನಗರನ ಉಳ್ಸಾಕ ಅವನು ಕೊಲೆ ಮಾಡಬೇಕಾಗಿತ್ತು ಅಂತ ಹೇಳಿ ಬ್ರೂಟಸ್ ಹೇಳ್ತಾನ. ಇದಾದ ನಂತರ ಮಾರ್ಕ್ ಆಂಟನಿ ಏನಪ್ಪ ಅಂದ್ರೆ ಸ್ಪೀಚ್ ಮಾಡ್ತಾನ್ರಿ. ನಿಮ್ಗೆ ನೆನಪಿರಲಿ, ಜೂಲಿಯಸ್ ಸೀಸರ್ ರಾಜ ಆದ ಕೂಡಲೇ ಏನಪ್ಪ ಅಂದ್ರೆ ನಾವು ಸತ್ ನಂತರ ಅವ್ನು ಇಡೀ ಒಂದು ಏನು ಜಾಗಗಳು ಇದ್ವಲ್ಲ ಅದನ್ನೆಲ್ಲನೂ ಜನರಿಗೆ ಹಂಚಿ ಬಿಟ್ಟಿರ್ತಾನ ನಾವು, ಯಾವ ಜಾಗ. ಆಮೇಲೆ ಜೂಲಿಯಸ್ ಸೀಸರ್ ರಾಜನ ಇರುವಂಥ ಒಂದು ಪಾರ್ಕ್ ಏನಿಲ್ಲ ಅದನ್ನು ಜನರ ಸಂಬಂಧ ಓಪನ್ ಮಾಡಿಬಿಡ್ತಾನ. ಸೊ ಅಷ್ಟು ಒಳ್ಳೆಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜೂಲಿಯಸ್ ಸೀಸರ್ ಇರ್ತಾನ್ರಿ. ಇದನ್ನೆಲ್ಲ ಕೇಳಿ ಜನ ಒಮ್ಮೆ ಹುಚ್ಚಿಗೆದ್ದು ಬಿಡ್ತಾರ. ಹುಚ್ಚಿಗೆದ್ದು ಈ ಕನ್ಸ್ಪಿರೇಟರ್ ಸಾಯ್ಬೇಕಂತ ಹೇಳಿ ಅವ ಪ್ಲ್ಯಾನ್ ಮಾಡ್ತಾರ. ಪ್ಲ್ಯಾನ್ ಅಂದ್ರೆ ಏನ್ರಿ, ಎಲ್ಲರೂ ತಿರುಗಿ ಬಿದ್ದು ಬಿಡ್ತಾರೆ. ಯಾರು ಇವನು ಕೊಲೆ ಮಾಡೋಕ್ಕೆ ಕಾರಣ, ಜೂಲಿಯಸ್ ಸೀಸರ್ನ ಕೊಂದಿದ್ದು ಯಾರು ಅಂತ ಹೇಳಿ ಒಮ್ಮೆ ಇಡೀ ರೋಮ್ ನಗರದ ಜನತೆ ಎಲ್ಲ ಏನಪ್ಪ ಅಂದ್ರೆ ಅವನ ಈ ಕನ್ಸ್ಪಿರೇಟರ್ ವಿರುದ್ಧ ಬಿದ್ದು ಬಿಡ್ತಾರ. ಸೊ ಯಾರ ಕಾರಣ ಅಂತಂದು ಹೇಳಿ, ದ ಮಾಬ್ ರಾಯಟ್ಸ್ ಸೀಕಿಂಗ್ ರಿವೆಂಜ್ ಆನ್ ದ ಕನ್ಸ್ಪಿರೇಟರ್ಸ್. ಸೊ ಈ ಬ್ರೂಟಸ್ನ ಎಲ್ಲ ವಿರುದ್ಧ ಏನಪ್ಪ ಅಂತಂದ್ರೆ ವಿರುದ್ಧ ಹೋಗ್ಬಿಡ್ತಾರ ಅವರು. ನಾವು ಎಲ್ಲ ನೀವು ರಾಜನ ಕೊಲ್ಲಬಾರ್ದಾಗಿತ್ತು, ಜೂಲಿಯಸ್ ಸೀಸರ್ನ ಕೊಲ್ಲಬಾರ್ದಾಗಿತ್ತು ಅಂತ ಹೇಳಿ ಅವ್ನು ಮಾಡಿದನು ಅಂತ ಡೀಡ್ಸ್ ನೋಡಿ. ಇನ್ನು ಸೀನ್ ನಂಬರ್ 3 ನೋಡ್ರಿ, ಅ ಪೋಯೆಟ್ ನೇಮ್ಡ್ ಸಿನ್ನಾ mistaken for a conspirator is killed by the angry mob, symbolizing the chaos in Rome. ಸೊ ಪೋಯೆಟ್ ಯಾರಪ್ಪ ಅಂತಂದ್ರೆ ಒಬ್ಬ ಪೋಯೆಟ್ ಅದನ್ರಲ್ಲಿ, ಅವನ ಹೆಸರೇನು ಸಿನ್ನಾ ಅಂತಂದು ಹೇಳಿ. ಅವನ ಮಿಸ್ಟೇಕ್ ಮಾಡ್ಕೋತಾರೆ ಜನ ಏನಂತಂದು ಹೇಳಿ, ಅವನು ಒಬ್ಬ ಕನ್ಸ್ಪಿರೇಟರ್ ಇದಾನ ಅಂದ್ರೆ ಜೂಲಿಯಸ್ ಸೀಸರ್ನ ವಿರುದ್ಧ ಇವು ಸಂಚು ಹಾಕಿದಾನ ಅಂತಂದು ಹೇಳಿ ಅವ್ನು ಏನು ಮಾಡ್ತಾರೆ, ಎಲ್ಲ ಸಿಟ್ಟಿಗೆದ್ದಂಥ ಜನ, ಆಂಗ್ರಿ ಮಾಬ್ ಸಿಟ್ಟಿಗೆದ್ದಂಥ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವನ್ನ ಕೊಂದು ಬಿಡ್ತಾರ. ಇನ್ನು ನೆಕ್ಸ್ಟ್ ನೋಡ್ರಿ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಲೈಡ್ ನಿಮಗೆ ಅರ್ಥ ಆಗಿತ್ತಪ್ಪ ಅದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ಬೇಕು ಅನ್ನೋದು ಹೇಳ್ರಿ, ನಾನು ಅದನ್ನು ವಿಡಿಯೋ ಮಾಡ್ತೀನಿ ಅಂತ. ಆಕ್ಟ್ ನಂಬರ್ 4 ಸಿವಿಲ್ ವಾರ್ ಆ್ಯಂಡ್ ಕನ್ಫ್ಲಿಕ್ಟ್. ಸೀನ್ ನಂಬರ್ 1 ಸಿವಿಲ್ ವಾರ್ ಆಗ್ತೈತಿ, ಜನ ಮತ್ತು ಇವರು ಹೋರಾಡ್ತಿರ್ತಾರ, ಆಮೇಲೆ ಕನ್ಫ್ಲಿಕ್ಟ್ ವಾದ ವಿವಾದಗಳು ಆಗ್ತಿರ್ತಾವ. ಸೀನ್ ನಂಬರ್ 1 ಒಳಗೆ ಏನಾದ್ರು ನೋಡ್ರಿ, ಆಂಟನಿ, ಆಕ್ಟೇವಿಯಸ್ ಅಂಡ್ ಲೆಪೇಡಿಯಸ್ ಫ್ರಮ್ ದ ಸೆಕೆಂಡ್ ಟ್ರಯಂಫರೇಟ್ ಪ್ಲಾಟಿಂಗ್ ಟು ಡಿಫೀಟ್ ಬ್ರೂಟಸ್ ಅಂಡ್ ಕ್ಯಾಶಿಯಸ್. ಆಂಟನಿ ಕ್ವಶನ್ಸ್ ಲಿಪೇಡಿಯಸ್ ಲಾಯಲಿಟಿ. ಸೊ ಇಲ್ಲಿ ಆಂಟನಿ ಮತ್ತು ಆಕ್ಟೇವಿಯಸ್ ಇಬ್ರು ಜನ ಏನಪ್ಪಾ ಅಂತಂದ್ರೆ ಕೂಡಿರ್ತಾರೆ ಮೊದಲಿಗೆ, ಆಮೇಲೆ ಬಂದು ಜಾಯ್ನ್ ಆಗಿದ್ದರು ಲೆಪೇಡಿಯಸ್ ಮತ್ತು ಆಂಟನಿ ಇಬ್ರು ಜನ, ಮಾರ್ಕ್ ಆಂಟನಿ ಮತ್ತು ಲೆಪೇಡಿಯಸ್ ಇಬ್ರು ಜನ ಏನಪ್ಪಾ ಅಂತಂದ್ರೆ ಜೂಲಿಯಸ್ ಸೀಸರ್ನ ಫ್ರೆಂಡ್ಸ್ ಆಗಿರ್ತಾರ. ಆಕ್ಟೇವಿಯಸ್ ಏನಪ್ಪಾ ಅಂತಂದ್ರೆ ಜೂಲಿಯಸ್ ಸೀಸರ್ನ ನೆಪ್ಯೂ ಆಗಿರ್ತಾನ. ಸೊ ಇವ್ರು ಏನಪ್ಪಾ ಅಂತಂದ್ರೆ ಮೂರು ಜನ ಕೂಡಿ ಏನಪ್ಪಾ ಅಂತಂದ್ರೆ ಈ ಬ್ರೂಟಸ್ ಮತ್ತು ಕ್ಯಾಶಿಯಸ್ನ ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ವಿರುದ್ಧ ವಾರ್ ಮಾಡ್ತಾರ. ಅವಾಗ ಆಂಟೋನಿ ನಾವು ಕ್ವಶನ್ ಮಾಡ್ತಾನೆ ಲೆಪೇಡಿಯಸ್ನ ಲಾಯಲಿಟಿ ಮೇಲೆ. ಅದಕ್ಕೆ ಆಕ್ಟೇವಿಯಸ್ ಏನು ಹೇಳ್ತಾನಂದ್ರೆ, ಇಲ್ಲ ನನಗೆ ಗೊತ್ತೈತಿ ಲೆಪೇಡಿಯಸ್ನ ಭಾಳ ಲಾಯಲ್ ಅದಾನ, ಸೊ ಅವ್ನು ನಮ್ಮ ಜೊತೆ ಇರ್ಲಿ ಅಂತ ಹೇಳಿ ಆಕ್ಟೇವಿಯಸ್ ಡಿಫೆಂಡ್ ಮಾಡ್ಕೋತಾನ. ಇದ್ರ ಅರ್ಥ ಏನ್ರಿ, ನೆಕ್ಸ್ಟ್ ರಾಜ ಆಗೋದು ಮಾರ್ಕ್ ಆಂಟೋನಿ ಅಥವಾ ಲೆಪೇಡಿಯಸ್ ಅಲ್ಲ, ರಾಜ ಆಗೋದು ಯಾರ್ರಿ ಆಕ್ಟೇವಿಯಸ್ ಆಗವಿರ್ತಾನ. ಅಂದ್ರೆ ಅವನ ಸಾಮರ್ಥ್ಯನ ಒಂದು ಡಿಸಿಷನ್ ಒಳಗೆ ಅವ ತೋರಿಸ್ಕೊಡ್ತಾನ. ಓಕೆ, ಇದು ಸೀನ್ 1 ಒಳಗೆ ಆಗ್ತೈತಿ. ಇನ್ನು ಸೀನ್ ನಂಬರ್ 2 ಒಳಗೆ ನೋಡ್ರಿ ಏನಾಗ್ತೈತಿ, ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಆರ್ಗ್ಯೂ ಓವರ್ ಫೈನಾನ್ಷಿಯಲ್ ಆ್ಯಂಡ್ ಸ್ಟ್ರಾಟಜಿಕ್
ಡಿಸ್ಅಗ್ರಿಮೆಂಟ್ ಬಟ್ ರೀಕನ್ಸಿಲ್. ಎರಡನೇ ಸೀನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಬ್ರೂಟಸ್ ಮತ್ತೆ ಕ್ಯಾಶಿಯಸ್ ಇಬ್ರು ಜನ ಜಗಳ ಮಾಡ್ತಿರ್ತಾರ. ಎದ್ರ ಸಂಬಂಧ? ರೊಕ್ಕದ ಸಂಬಂಧ. ಆಮೇಲೆ ಸ್ಟ್ರಾಟಜಿ, ರೊಕ್ಕ ಅದು ಅಂದ್ರೆ ಈಗ ನೋಡ್ರಿ, ಅವ್ರಿಗೆ ಒಂದು ಸೈನ್ಯ ಬೇಕಾಗಿತ್ತು. ಅಂದ್ರೆ ಇವ್ರು 3 ಜನ ಹೋರಾಡಬೇಕಂದ್ರೆ ಸೈನ್ಯ ಬೇಕು. ಸೈನ್ಯ ಅವ್ರಿಗೆ ಏನು ಬೇಕಪ್ಪ ಅಂದ್ರೆ ಪಗಾರನು ಕೊಡ್ಬೇಕಾಗ್ತದಲ್ಲಿ. ಓಕೆ, ಸ್ಯಾಲ್ರಿ ಕೊಡ್ಬೇಕಾಗಿರ್ತೈತಿ. ಸೊ ದಟ್ ಈಸ್ ವೈ ದೇ ಬೋತ್ ವೇರ್ ಲೈಕ್ ಹೂ ಬ್ರೂಟಸ್ ಅಂಡ್ ಕ್ಯಾಶಿಯಸ್ ದೇ ಫಾಟ್ ವಿತ್ ಈಚ್ ಅದರ್. ಬಟ್ ಲೇಟರ್ ಆನ್ ವಾಟ್ ಹ್ಯಾಪನ್ಸ್ ಇಸ್ ದೇ ರೀಕನ್ಸೀಲ್. ಮುಂದಕ್ಕೆ ಹೋದ ಕೂಡಲೇ ಏನು ಮಾಡ್ತಾರ ಅಂದ್ರೆ ಇಬ್ರು ಜನ ಒಪ್ಕೊಂಡ್ಬಿಡ್ತಾರ, ನಾವು ಇಬ್ರು ಜನ ಕೂಡೇ ಇರ್ನಪ್ಪ ಅಂದ್ರೆ ಸಮಾನತೆ ಬಂದ್ಬಿಡ್ತಾರ ಅವ್ರು. ಓಕೆ, ನೆಕ್ಸ್ಟ್ ಸೀನ್ ನಂಬರ್ 3. Brutus reveals Portia's death, which deeply affects him. Caesar's ghost appears to Brutus, warning him of his defeat at Philippi. ಸೊ ಇಲ್ಲಿ ಸೀನ್ ನಂಬರ್ 3 ಒಳಗೆ ಏನಾದಪ್ಪ ಅಂದ್ರೆ ಪೋರ್ಷಿಯಾ ಸಾಯ್ತಾಳ್ರಿ. ಯಾರು? ಪೋರ್ಷಿಯಾ ಅಂದ್ರೆ ಯಾರು? ಇಲ್ಲಿ ಬ್ರೂಟಸ್ನ ಹೆಂಡತಿ. ಯಾಕೆ ಅದಕ್ಕೆ ಸಾಯ್ತಾಳಪ್ಪ ಅಂದ್ರೆ ಬ್ರೂಟಸ್ ನನ್ನ ಬಿಟ್ಟು ಭಾಳ ದೂರ ಹೋಗ್ಯಾನ ಅಂದ್ರೆ ಅವ್ನು ದೂರ ಇದ್ದಾನ್ರಿ ಅಲ್ಲಿ. ಆಮೇಲೆ ಜನನೂ ಕೂಡ ಆಕಿ ವಿರುದ್ಧ ಏನು ಬೇಕಾದ್ರೆ ಮಾತಾಡ್ತಾರ, ಅದು ಮನ್ಸಿಗೆ ಹಚ್ಕೊಂಡು ಆಕಿ ಏನಪ್ಪ ಅಂದ್ರೆ ಸಾಯ್ತಾಳಲ್ಲಿ ಬ್ರೂಟಸ್. ಆಮೇಲೆ ಅವಾಗ ಅವಂಗೂ ಬ್ರೂಟಸ್ನ ಮೇಲೂ ಭಾಳಷ್ಟು ಒಂದು ತೀವ್ರವಾದಂಥ ಪ್ರಭಾವ ಬೀಳ್ತದೆ ಅವನ ಮೆಂಟಲಿ. ಆವಾಗ ಒಂದು ರಾತ್ರಿ ಏನಪ್ಪ ಅಂತಂದ್ರೆ ಇವ್ರು ಹೊರಗೆ ಹೋಗಿಬಿಟ್ಟಿರ್ತಾರೆ, ಅಂದ್ರೆ ಬಹಿಷ್ಕಾರ. ಇವ್ರು ಹೊರಗೆ ನಿಂತು ಮತ್ತು ಈ ರೋಮ್ ನಗರಕ್ಕೆ ವಾಪಸ್ ಬರ್ಬೇಕಪ್ಪ ಅಂತಂದ್ರೆ ಹೆಂಗಾರೆ ಮಾಡಿ ಈ 3 ಜನನ ಸೋಲ್ಸ್ಬೇಕಾಗಿರ್ತೈತಿ. ಸೊ ಅದಕ್ಕೆ ಹೊರಗೆ ನಿಂತಾನೆ ಇವ್ರು ಏನಪ್ಪ ಅಂತಂದ್ರೆ ಒಂದು ಸೈನ್ ರೆಡಿ ಮಾಡ್ತಿರ್ತಾರೆ. ಅದ ಟೈಮ್ದಾಗ ಏನಪ್ಪ ಅಂತಂದ್ರೆ ಸೀಸರ್ನ ಗೋಸ್ಟ್ ಬರ್ತದ್ರಿ. ಗೋಸ್ಟ್ ಅಂದ್ರೆ ದೆವ್ವ, ಅವ್ಗೆ ರಾತ್ರಿ ಕಾಣಿಸ್ಕೋತೈತಿ. ಅವಾಗ ಅವ್ಗೆ ಏನು ವಾರ್ನಿಂಗ್ ಮಾಡ್ತಂದ್ರೆ ಬ್ರೂಟಸ್ಗ, ನೀ ಫಿಲಿಪಿ ಒಳಗೆ ಸಾಯ್ತಿ ಅಂತಂದು ಹೇಳಿ ಒಂದು ವಾರ್ನಿಂಗನ್ನ ಮಾಡ್ತೈತಿ. ಇದು ಆಕ್ಟ್ ನಂಬರ್ 4 ಒಳಗ್ರಿ. ಇನ್ನು ಆಕ್ಟ್ ನಂಬರ್ 5, ದ ಡೌನ್ಫಾಲ್ ಆಫ್ ದ ಕನ್ಸ್ಪಿರೇಟರ್ಸ್. ಸೊ ಲಾಸ್ಟ್ಗೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರ ಒಂದು ಡೌನ್ಫಾಲ್, ಅವ್ರು ಹೆಂಗೆ ಬೀಳ್ತಾರ, ಹೆಂಗೆ ಸೋಲ್ತಾರೆ, ಯಾರು ಬ್ರೂಟಸ್ ಮತ್ತು ಕ್ಯಾಶಸ್ ಅವ್ರು ಏನು ಟೀಮ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಹೆಂಗೆ ಸೋಲ್ತಾರ ಅನ್ನೋದ್ರ ಬಗ್ಗೆ ಆಕ್ಟ್ ನಂಬರ್ 5 ಒಳಗೆ ಐತ್ರಿ. ಅದ್ರೊಳಗೆ ಸೀನ್ ನಂಬರ್ 1 ನೋಡ್ರಿ. At Philippi, the armies of Brutus and Cassius face those of Antony and Octavius. Both sides exchange accusations before the battle begins. So, ಎರಡೂ ಕಡೆ ಏನಪ್ಪಾ ಅಂತಂದ್ರೆ ಈ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಒಂದು ಕಡೆ ಇದ್ರ, ಇನ್ನೊಂದು ಕಡೆ ಆಂಟನಿ ಮತ್ತು ಆಕ್ಟೇವಿಯಸ್ ಈ ಫಿಲಿಪಿ ಒಳಗ ಫೈಟ್ ಮಾಡ್ತಿರ್ತಾರ. ಫೈಟ್ ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಮೊದಲ ಒಬ್ರಿಗೊಬ್ರು ಏನ ಅಕ್ಯೂಸೇಷನ್ ಮಾಡ್ತಾರೆ. ಅಂದ್ರೆ ನೀ ಹೆಂಗಿದ್ದಿ, ನಾ ಹೆಂಗಿದ್ನಿ, ನಾವು ಕರೆಕ್ಟು ನೀವು ಕರೆಕ್ಟ್ ಅಂತ ಹೇಳಿ ಬ್ಯಾಟಲ್ ಮಾಡ್ತಿರ್ತಾರ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಬಬ್ರುವಾಹನ ಮೂವಿ ಒಳಗೆ ನೋಡಿರ್ಬೋದು ನೀವು. ಆ ಕಡೆ ಅರ್ಜುನ, ಈ ಕಡೆ ಬಬ್ರುವಾಹನ. ಯಾರು ತಿಳಿಯೋರು ನಿನ್ನ ಭುಜಬಲದ ಪರಾಕ್ರಮ ಅಂತ ಹೇಳಿ ಈ ಕಡೆ ಬಬ್ರುವಾಹನ ಚಲೋ ಮಾಡ್ರೆ, ಆ ಕಡೆಯಿಂದ ಅವರು ಅರ್ಜುನನು ಕೂಡ ಒಂದು ಹೆಂಗ ಮಾತನ್ನ ಡೈಲಾಗ್ನ ಹೇಳ್ತಿರ್ತಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಬ್ರೂಟಸ್ ಮತ್ತು ಕ್ಯಾಶಿಯಸ್, ಆಂಟನಿ ಮತ್ತು ಆಕ್ಟೇವಿಯಸ್ ಇಬ್ರು ಜನ ಅಕ್ಯೂಷನ್ಸ್ಗ ಬ್ಯಾಟಲ್ ಆಗೋಕ್ಕಿಂತ ಮುಂಚೆ, ಬ್ಯಾಟಲ್ ಬಿಗಿನ್ಸ್ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅಕ್ಯೂಷನ್ ಒಬ್ಬರ ಮೇಲೊಬ್ಬರ ಧೋರಣೆನ ಹೇರ್ತಿರ್ತಾರ. ನೆಕ್ಸ್ಟ್ ಇನ್ ನೋಡ್ರಿ ಸೀನ್ ನಂಬರ್ 2 ಒಳಗ ಕ್ಯಾಶಿಯಸ್ ಫೋರ್ಸಸ್ ಫ್ಲಾಟರ್ and he mistakenly believes his friend Tithonus has been captured. Overcome with guilt, Cassius commits suicide. So Cassius ಏನಪ್ಪಾ ಅಂತಂದ್ರೆ ಅವ ಒಂಥರ ಮನ್ಸಿಗೆ ಹಚ್ಕೊಂಡ ಸಾಯ್ತಾನ್ರಿ, ಅವ್ನು ಸುಸೈಡ್ ಮಾಡ್ಕೋತಾನೆ. ಎದಕ್ಕೆ ಸುಸೈಡ್ ಮಾಡ್ಕೋತಾನಂದ್ರ ಅವನ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನ್ರಿ, ಬಹಳಷ್ಟು ಕ್ಲೋಸ್ ಫ್ರೆಂಡ್. ಈ ಹೆಂಗ ಜೂಲಿಯಸ್ ಇದ್ರ ಮತ್ತು ಬ್ರೂಟಸ್ ಇದ್ರಲ್ಲ ಅದಕ್ಕಿಂತನೂ ಕ್ಲೋಸ್ ಫ್ರೆಂಡ್ ಇರ್ತಾನ ಅವ್ನು. ಯಾರು? ಟಿಟಿನಸ್ ಅನ್ನೋ ಒಬ್ಬ ಇರ್ತಾನ್ರಿ, ಟಿಟಿನಿಯಸ್. ಸೊ ಟೆಟಾನಿಯಸ್ ಏನಿದ್ದಲ್ಲ ಅವನ್ನ ಹಿಡ್ದಾರ ಅಂತ ಹೇಳಿ ಅನ್ಕೊಂಡ್ಬಿಡ್ತಾನ, ತಪ್ಪು ಅನ್ಕೊಂತಾನ. ಅವನ್ ಆ್ಯಕ್ಚುಲಿ ಹಿಡ್ಕೊಂಡಿರಂಗಿಲ್ಲ, ಅವನೇನು ಕ್ಯಾಪ್ಚರ್ ಮಾಡಿರಂಗಿಲ್ಲ. ಆದ್ರೆ ಇವಂಗದ ಫ್ಯಾಲ್ಟರ್ ಅಂದ್ರೆ ಏನ್ರಿ ಫ್ಲಾಟರ್ ಎದಕ್ಕಾಗಿರ್ತಾನ, ತಪ್ಪು ಕಲ್ಪನೆ ಆಗ್ತೈತೆ ಅವ್ನು. ಸೊ ಅದ ಒಂದು ತಪ್ಪು ಕಲ್ಪನೆಯಿಂದನೇ ಏನಪ್ಪಾ ಅಂತಂದ್ರೆ ಕ್ಯಾಶಿಯಸ್ ಸುಸೈಡ್ ಮಾಡ್ಕೋತಾನ. ಆಮೇಲೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಟಿಟಾನಿಯಸ್ ಏನದನ್ರಿ ಅವ್ ಬಹಳಷ್ಟು ಸ್ಟ್ರಾಂಗ್ ಇರ್ತಾನೆ ಯುದ್ಧದೊಳಗೆ. ಸೊ ಇವನ್ನ ಕ್ಯಾಪ್ಚರ್ ಮಾಡ್ರು ಮತ್ತೆ ನಾವು ಉಳಿಯಂಗಿಲ್ಲ ಅಂತ ಹೇಳಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಫ್ರೆಂಡ್ ಸತ್ತಲ್ಲ ಅಂತ ಹೇಳಿ ಅವಂಗ ದುಃಖದಿಂದ ಅವ ಏನ್ ಮಾಡ್ತಾನ, ಸುಸೈಡ್ ಮಾಡ್ಕೋತಾನ. ಇನ್ನ ಸೀನ್ ನಂಬರ್ 3 ನೋಡ್ರಿ. ಬ್ರೂಟಸ್ ಡಿಸ್ಕವರ್ಸ್ ಕ್ಯಾಶಿಯಸ್ ಡೆತ್ ಅಂಡ್ ಗ್ರೀವ್ಸ್ ಡೀಪ್ಲಿ. ಸೊ 3ನೇ ಸೀನ್ ಒಳಗೆ ಏನಾಗತ್ತಪ್ಪ ಅಂತಂದ್ರ ಬ್ರೂಟಸ್ ಗೊತ್ತಾದೈತಿ ಕ್ಯಾಶಿಯಸ್ ಸತ್ತಾನ ಅಂತ ಹೇಳಿ. ಆಮೇಲೆ ಅವನ ಒಂದು ಸಾವಿಗೆ ಬಹಳಷ್ಟು ದುಃಖನ ವ್ಯಕ್ತಪಡಿಸ್ತಾನ. ನೆಕ್ಸ್ಟ್ ಸೀನ್ ನಂಬರ್ 4 ನೋಡ್ರಿ. ಬ್ರೂಟಸ್ ರಿಯಲೈಸಿಂಗ್ his defeat commits suicide by running onto his sword. His final words show his loyalty to Rome over himself. ಸೊ ಸೀನ್ ನಂಬರ್ 4 ಒಳಗೆ ಏನಾಗತ್ತಪ್ಪ ಅಂತಂದ್ರೆ 4ನೇ ಸೀನ್ ಒಳಗ ಬ್ರೂಟಸ್ ಇದ್ದಾವ, ಅವನು ಕೂಡ ಸುಸೈಡ್ ಮಾಡ್ಕೋತಾನ. ತನ್ನ ಖಡ್ಗಕ್ಕೆ ತಾನ ಹಾಯ್ತಾನ್ರಿ, ಅಂದ್ರೆ ಹೋಗಿ ಹಾದು ಬಿಡ್ತಾನ ಅದಕ್ಕೆ. ಸೊ ಲಾಸ್ಟ್ ಅವನ ಮಾತುಗಳು ಏನು ಹೇಳ್ಕೊಡ್ತಾವಪ್ಪ ಅಂತಂದ್ರೆ ತನ್ನ ಒಂದು ಲಾಯಲಿಟಿ, ಅಂದ್ರೆ ರೋಮ್ ಒಂದು ನಗರಕ್ಕೆ ತನ್ನ ಫ್ರೆಂಡನ್ನ ಬಿಟ್ಕೊಡ್ತಾನ. ಕ್ಲೋಸ್ ಫ್ರೆಂಡ್, ಪ್ರಾಣ ಸ್ನೇಹಿತ
ಸೊ ರೋಮ್ ನಗರ ಅವ್ನಿಗೆ ಇಂಪಾರ್ಟೆಂಟ್ ಆಗಿತ್ತು ಅವ್ನ ಫ್ರೆಂಡ್ಗಿಂತನೂ. ಅಂದ್ರೆ ಇಲ್ಲಿ ಒಂದು ಕಡೆ ನಾವು ಬ್ರೂಟಸನ್ ಕ್ಯಾರೆಕ್ಟರ್ ಭಾಳ ಚಲೋ ಐತೆ ಅಂತ ಹೇಳ್ಬೋದು. ಹಂಗ ಫ್ರೆಂಡ್ಗೆ ದ್ರೋಹ ಮಾಡೋದು ಭಾಳ ಕೆಟ್ಟದ. ಆದ್ರೆ ಜನರಿಗೆ ಕೆಟ್ಟದಾಗಾಯ್ತಪ್ಪ ಅಂತ ಹೇಳಿ ಅವ ನನ್ನ ಫ್ರೆಂಡ್ ಕೆಟ್ಟ ಮಾಡೋದಂತ ಹೇಳಿ ಅವನ ವಿರುದ್ಧ ಕನ್ಸ್ಪಿರೇಟರಿ ಮಾಡ್ತಾನವ. ಸೊ ಇಲ್ಲಿ ಬ್ರೂಟಸ್ನು ಕೂಡ ಒಳ್ಳೆಯವ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅದು ನಿಮ್ಗೆ ಬಿಟ್ಟಿದ್ರಿ, ನೀವು ಹೆಂಗೆ ತಿಳ್ಕೊತಂದ್ರೆ ಇದು ನನ್ನ ಅನಿಸಿಕೆ. ನೀವು ಸ್ಟೋರಿ ನನ್ನ ಕಡೆ ಕೇಳ್ಕೊಂಡ್ರೆ ನಿಮಗೆ ಅನಿಸುತ್ತೆ, ಅದ್ರ ಮೇಲೆ ಡಿಪೆಂಡ್. ಎಸ್, ಸೀನ್ ನಂಬರ್ 5. Antony and Octavius declare victory. Antony praises Brutus as a noblest Roman of them all, acknowledging his honorable movements. So ಆಂಟನಿ ಮತ್ತು ಆಕ್ಟೇವಿಯಸ್ ಗೆದ್ದು ಬಿಡ್ತಾರಿ. ಅವಾಗ ಆಂಟನಿ ಬ್ರೂಟಸ್ನ ಪ್ರೇಸ್ ಮಾಡ್ತಾನ, ಹೊಗಳು ಏನು ಮಾಡ್ತಾನೆ ಅಂತಂದ್ರೆ ನೋಬಲೆಸ್ಟ್ ರೋಮನ್ ಆಫ್ ದೆಮ್ ಆಲ್, ಎಲ್ಲ ರೋಮನ್ ಜನರಿಗಿಂತ ಎಲ್ಲಕ್ಕಿಂತ ನೋಬಲ್ ವ್ಯಕ್ತಿ, ಎಲ್ಲಕ್ಕಿಂತ ಒಳ್ಳೆಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬ್ರೂಟಸ್ ಅಂತ ಹೇಳಿ ಹೇಳ್ತಾನ. ಸೊ ಇದೊಂದು ಡೈಲಾಗ್ ಭಾಳ ಫೇಮಸ್ ಐತಿ, ನೋಬಲೆಸ್ಟ್ ರೋಮನ್ ಆಫ್ ದೆಮ್ ಆಲ್ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಆಕ್ಟ್ ನಂಬರ್ 5 ಒಳಗೆ ಆಗ್ತದ್ರಿ. ಆಮೇಲೆ ಆಕ್ಟ್ ನಂಬರ್ 5 ಫೈನಲ್. ಇನ್ನು ಥೀಮ್ಸ್ ನೋಡ್ರಿ ಯಾವ್ಯಾವ ಅದಾವ. ನಂಗೆ ಅನ್ಸೋ ಮಟ್ಟಿ ವಿಡಿಯೋ ಭಾಳ ದೊಡ್ಡದಾಗೈತ್ರಿ ಆಲ್ರೆಡಿ. ಎಸ್ 30 ಮಿನಿಟ್ಸ್ ಆಗೈತಿ. ಪಾರ್ಟ್ 2 ಅಂತ ಹೇಳಿ ಇದನ್ನ ಜೂಲಿಯಸ್ ಸೀಸರ್ ನಿಮ್ಗೆ ಕಂಟಿನ್ಯೂ ನಾ ಮಾಡ್ತೀನಿ, ಅಥವಾ ಇದೇ ಒಂದು ವಿಡಿಯೋ ಒಳಗೆ ಪಾಸಿಬಲ್ ಇತ್ತಂದ್ರೆ ಇದೇ ಒಂದು ವಿಡಿಯೋ ಒಳಗೆ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ. ಸೊ ಥೀಮ್ಸ್ ಇನ್ ಜೂಲಿಯಸ್ ಸೀಸರ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಥೀಮ್ಸ್ ಯಾವ್ಯಾವ ನೋಡ್ರಿ. ಪವರ್ ಆ್ಯಂಡ್ ಆಂಬಿಷನ್, ಅವನ ಒಂದು ಪವರ್ ಮತ್ತು ಆಂಬಿಷನ್ ಇತ್ತು. ದ ಪ್ಲೇ ಎಕ್ಸ್ಪ್ಲೋರ್ಸ್ ಹೌ ದ ಪರ್ಸ್ಯೂಟ್ ಆಫ್ ಪವರ್ ಕ್ಯಾನ್ ಕರಪ್ಟ್ ಇಂಡಿವಿಜುವಲ್ಸ್ ಆ್ಯಂಡ್ ಲೀಡ್ ಟು ಡಿಸ್ಟ್ರಕ್ಟಿವ್ ಕಾನ್ಸಿಕ್ವೆನ್ಸಸ್. Julius Caesar's ambition to become a ruler without limits alarms the conspirators, leading them to assassinate him. The conspirators themselves are torn between personal ambitions and their justification for killing Julius Caesar as an act of service to Rome. So ಇಲ್ಲಿ ಏನಪ್ಪ ಅಂತಂದ್ರೆ ಪ್ಲೇ ಏನು ಎಕ್ಸ್ಪ್ಲೋರ್ ಮಾಡ್ತೈತಿ, ಒಂದು ಆಂಬಿಷನ್, ಪವರ್ ಮತ್ತು ಆಂಬಿಷನ್. ಯಾಕಪ್ಪ ಅಂತಂದ್ರೆ ಜೂಲಿಯಸ್ ಸೀಸರ್ ಏನಪ್ಪ ಅಂತಂದ್ರೆ ರೂಲ್ ಮಾಡ್ತಿರ್ತಾನ. ಓಕೆ, ಅವನ ಒಂದು ರೂಲಿಂಗ್ ಯಾರೂ ಅಪೋಸ್ ಮಾಡ್ತಿರಂಗಿಲ್ಲ, ಅದಕ್ಕೆ ಅವನು ಅಸಾಸಿನೇಟ್ ಮಾಡಬೇಕು ಅಂತಂದು ಹೇಳಿ ಅವನ ವಿರುದ್ಧ ಹೋಗ್ಬೇಕಂತ ಹೇಳಿ ವಿಚಾರ ಮಾಡ್ತಾರ, ಸಂಚಕ್ತಾರ. ಆಮೇಲೆ ಒಂದು ಜೂಲಿಯಸ್ ಸೀಸರ್ನ ಜಾಗದಾಗ ನಾ ಇರಬೇಕಾಗಿತ್ತು ಅಂತ ಹೇಳಿ ವಿಚಾರ ಮಾಡಿನು. ಅಂದ್ರೆ ಪವರ್ ಸಂಬಂಧನ ಅವನ ಒಂದು ಪವರ್ ಮತ್ತು ಆಂಬಿಷನ್ ಒಂದು ಥೀಮ್ ಆಗ್ಬೋದು ಇದ್ರದ್ದು. ಓಕೆ, ನೆಕ್ಸ್ಟ್ ನೋಡ್ರಿ. ಒಟ್ಟು ಸೀಸರ್ನ ಹೆಂಗಾರ ಮಾಡಿ ಕೆಳಗಿಳಿಸ್ಬೇಕು, ಅವನ ಜಾಗದಾಗ ನಾ ಹೋಗ್ಬೇಕು, ಅವನ ಜಾಗದಾಗ ನಾ ಇರ್ಬೇಕಂತ ಹೇಳಿ ಒಂದು ವಿಚಾರಗಳು, ಅದಕ್ಕೆ ಪವರ್ ಅಂತಾರ. ಆಂಬಿಷನ್ ಅಂದ್ರೆ ಆ ಒಂದು ಸ್ಥಾನಮಾನ ನನಗೆ ಬೇಕಾಗಿತ್ತು ಅಂತ ಹೇಳಿ. ಇನ್ನು ಫೇಟ್ ವರ್ಸಸ್ ಫ್ರೀ ವಿಲ್, ನಸೀಬ ಆಮೇಲೆ ಫ್ರೀ ವಿಲ್ ಹೆಂಗೆ ಬರ್ದಿದ್ದು, ನಸೀಬ್ ಹೆಂಗೆ ಬಂದಂಗೆ ಬರ್ದಿದ್ದು ಅಂತ ಹೇಳಿ. ಥ್ರೂ ಔಟ್ ದ ಪ್ಲೇ ಕ್ಯಾರೆಕ್ಟರ್ ಸ್ಟ್ರಗಲ್ ವಿತ್ ದೇರ್ ಅಬಿಲಿಟಿ ಟು ಕಂಟ್ರೋಲ್ ದೇರ್ ಡೆಸ್ಟಿನಿ ವರ್ಸಸ್ ದ ಇನ್ಎವಿಟಬಿಲಿಟಿ ಆಫ್ ಫೇಟ್. Caesar ignores the soothsayer's warning to be aware the ideas of Mars, suggesting his belief. However, the events leading to his death seem predestined. Brutus and Cassius make choices that lead to their downfall, yet they cannot escape the consequences of their action. ಇಲ್ಲಿ ಏನಪ್ಪ ಅಂತಂದ್ರೆ ಫೇಟ್ ನಸೀಬ್ದಾಗ ಬಂದಿದ್ದು. ಏನಪ್ಪ ಅಂತಂದ್ರೆ ಫೇಟ್ ಮತ್ತು ಫ್ರೀ ವಿಲ್ ನಸೀಬ್ದಾಗ ಬಂದಿದ್ದು ಹೋಗ್ಬೇಕಾಗಿತ್ತು. ಆಮೇಲೆ ಒಂದೊಂದ್ಸತಿ ನಿಮ್ಗೆ ಎಚ್ಚರ ಮಾಡ್ತಿರೋದು, ಎಚ್ಚರ ಮಾಡಿದ್ದನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಜೀವನದಾಗ ಯಾವ್ದಾರ ಒಂದು ಕ್ಷಣದೊಳಗೆ ಬರ್ತಾ ನಿಮ್ಗೆ ಎಚ್ಚರ ಮಾಡ್ತಿರ್ತಾರೆ ಯಾವುದೋ ಒಂದು ರೂಪದೊಳಗೆ, ಅದನ್ನು ಎಚ್ಚರ ನೀವು ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಿಮಗೆ ಕೆಟ್ಟದಂತೂ ಆಗೋದು. ಆ ಕೆಟ್ಟದಾಗೋದು ಹೆಂಗಪ್ಪ ಅಂದ್ರೆ ಸೀಸರ್ನ ವಿಷಯದೊಳಗೆ ಸೂದ್ ಸೇರ್ ಆಗಿರ್ಬೋದು, ಕ್ಯಾಲಿಫೋರ್ನಿಯಾ ಆಗಿರ್ಬೋದು, ಹೇಳ್ತಿರ್ತಾರೆ ಹೆಂಡತಿ ಕ್ಯಾಲಿಫೋರ್ನಿಯಾ ಮತ್ತು ಸೂಸೇರ್ ವಾರ್ನ್ ಮಾಡ್ತಿರ್ತಾರೆ ಅವಂಗ, ನೀ ಎಚ್ಚರಿರು, ನಿನಗೇನೋ ಕೆಟ್ಟದಾಗೋದೈತಿ, ನಿನಗೆ ಸಾವು ಬರೋದೈತಿ ಅಂತ ಹೇಳಿರ್ತಾಳೆ ಆಕಿ. ಆಮೇಲೆ ಸೂಸೇರ್ನು ಹೇಳಿರ್ತಾನ, ನೀ ಹಿಂಗೆ ಮಾರ್ಚ್ ಪಾಸ್ಟ್ ಮಾಡಬೇಡ, ಜನರ ನಡಕ್ಕೆ ಬರಾಕ್ ಹೋಗ್ಬೇಡ, ಹಿಂಗೆ ಗುಂಬಿನಾಗ ಬರಬೇಡ ಅಂತ ಹೇಳಿರ್ತಾನ. ಆದರೂ ಅವ್ನ ಮಾತು ಕೇಳಿರಂಗಿಲ್ಲ, ಅದಕ್ಕೆ ಅವಂಗ ಒಂದು ಸಾವನ್ನು ಬರ್ತೈತಿ. ಆಮೇಲೆ ಇನ್ನು ಫ್ರೀ ವಿಲ್ ಹೆಂಗೆ ಬಂದಂಗೆ ಬರ್ತದೆ ಹೇಳಿ ಹೋಗ್ತಿರ್ತಾರೆ ಯಾರು, ಬ್ರೂಟಸ್ ಮತ್ತು ಕ್ಯಾಶಿಯಸ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ. ನಸೀಬ್ ಬಂದಿದ್ದು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡ ಬಿಡ್ತಾರ. ಎಸ್, ಇನ್ ನೆಕ್ಸ್ಟ್ ನೋಡ್ರಿ, ಲಾಯಲಿಟಿ ಆ್ಯಂಡ್ ಬಿಟ್ರೇಯಲ್. Loyalty is central conflict, especially in the relationship between Caesar and Brutus. Brutus betrays Caesar for what he believes is the greater good of Rome. Caesar shocks Brutus' betrayal. He is encapsulated in his famous line, "You too, Brutus" ಅಂತ ಹೇಳಿ. ಸೊ ಇಲ್ಲಿ ಲಾಯಲಿಟಿ, ನಿಷ್ಠಾವಂತೆ ಅಥವಾ ಒಂದು ಬಿಟ್ರೇಯಲ್, ಸಂಚಕೋದು ಹಂಚಾಗಿರ್ಬೋದು, ಅಥವಾ ಒಬ್ಬರು ವಿರುದ್ಧ ಹೋಗೋದು, ಓಕೆ, ಹಿಂದಿಂದ ಬ್ಯಾಕ್ ಸ್ಟ್ಯಾಪ್ ಮಾಡೋದನ್ನ ಒಂದು ತೋರ್ಸರ್ ಇಲ್ಲಿ. ಸೊ ಲಾಯಲಿಟಿ ಮತ್ತು ಬಿಟ್ರೇಯಲ್ ಎರಡೂ ಪಾಯಿಂಟ್ಗಳು ಬರ್ತಾವ. ಈಗ ಲಾಯಲಿಟಿ ಬತ್ತಪ್ಪ ಅಂತಂದ್ರೆ ಈಗ ನಮ್ಗೆ ಬ್ರೂಟಸ್ನ ಲಾಯಲಿಟಿ ನೋಡ್ರಿ, ಅವನ ಫ್ರೆಂಡ್ ಮೇಲೆ ಇಲ್ಲ ಅಂದ್ರೆ ಬಿ ಅವ್ನಿಗೆ ಯಾರ ಮೇಲೆ ಇದ್ರಿ, ಅವನ ಜನರ ಮೇಲೆ, ಆಮೇಲೆ ರೋಮ್ ನಗರದ ಮೇಲೆ ಇತ್ತು. ಓಕೆ, ಆಮೇಲೆ ಸೀಸರ್ಗೆ ಯಾರ ಮೇಲೆ ಇದ್ರಿ ಲಾಯಲಿಟಿ ಅಂದ್ರೆ
ಲಾಯಲಿಟಿ ಯಾರ ಮೇಲೆ ಇಟ್ಕೊಂಡಿದ್ದ, ಫ್ರೆಂಡ್ ಅಂತ ಹೇಳಿ ಲಾಯಲಿಟಿ ಇಟ್ಕೊಂಡಿರ್ತಾನ. ನನ್ನ ಫ್ರೆಂಡ ನಂಗೆ ದೋಖಾ ಮಾಡಿಲ್ಲ ಅಂತ ಹೇಳಿ, ಅಥವಾ ನಂಗೆ ನನ್ನ ವಿರುದ್ಧ ಹೋದಲ್ಲ, ನನ್ನ ವಿರುದ್ಧ ಸಂಚ ಮಾಡಿದಲ್ಲ, ನನಗೆ ಹಿಂದಿಂದ ಚೂರಿ ಹಾಕಿಲ್ಲ ಅಂತ ಹೇಳಿ ಅವ್ನು ಕೆಟ್ಟ ಅನ್ಸದ್ರಿ. ಅವಾಗ ಅವ್ನು ಮಾತನ್ನ ಹೋಗಿತಾನ ಅಥವಾ ಡೈಲಾಗನ್ನು ಹೇಳ್ತಾನ, ಏನದು ಯು ಟು ಬ್ರೂಡ್ ಅಂತ ಹೇಳಿ. ಸೊ ಇವೆರಡು ಪಾಯಿಂಟ್ ನೆನ್ಪಿಟ್ಕೋರಿ. ಆಮೇಲೆ ಆಂಟೋನಿ ನೋಡ್ಬೋದು ನೀವು, ಆಂಟೋನಿ ರಿಮೇನ್ಸ್ ಲಾಯಲ್ ಟು ಸೀಸರ್ ಈವನ್ ಆಫ್ಟರ್ ಹಿಸ್ ಡೆತ್, ಮ್ಯಾನಿಪ್ಯುಲೇಟಿಂಗ್ ದ ರೋಮ್ ಪಬ್ಲಿಕ್ ಟು ಅವೆಂಜ್ ಹಿಮ್. ಸೊ ಆಂಟನಿ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಲಾಯಲಿಟಿಗೆ ಇನ್ನೊಂದು ಹೆಸರಾಗಿರ್ತಾನೆ. ಯಾಕಂದ್ರೆ ರಾಜ ಸತ್ರುನು, ಅವ್ನ ಫ್ರೆಂಡ್ ಸತ್ರುನು ಕೂಡ ಅವನು ಗದ್ದುಗೆ ಹಿಂದೆ ಬೆನ್ ಹತ್ತಲಿಲ್ಲ, ಆ ರಾಜಸ್ಥಾನಕ್ಕೆ ಬೆನ್ ಹತ್ತಲಿಲ್ಲ. ಅವ್ನ ಹಿಂದೆ ನಿಂತ್ಕೊಂಡು ಅವ್ನು ಒಳ್ಳೇದಾಗಬೇಕಾಗಿತ್ತು ಅಂತ ಹೇಳಿ ಅವ ಬಯಸ್ತಾನ. ಓಕೆ, ಅದಿಷ್ಟು ನೆನ್ಪಿಟ್ಕೋಬೇಕು ನೀವು. ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಲೈಫ್, ಕ್ಯಾರೆಕ್ಟರ್ ಸ್ಟ್ರಗಲ್ ಟು ಬ್ಯಾಲೆನ್ಸ್ ದೇರ್ ಪ್ರೈವೇಟ್ ಇಮೋಷನ್ಸ್ ವಿತ್ ದೇರ್ ಪಬ್ಲಿಕ್ ರೋಲ್ಸ್. ಸೊ ಪಬ್ಲಿಕ್ ಮತ್ತು ಪ್ರೈವೇಟ್ ಲೈಫ್ ಹೆಂಗಿದ್ದು ಅದ್ರ ಬಗ್ಗೆ ಕನ್ಫ್ಯೂಷನ್ ಇರ್ತೈತಿ. Caesar's arrogance in public contrasts with vulnerability at home, as shown when Calpurnia persuades him to avoid Senate. Brutus suppresses his personal affections for Caesar to fulfill what he believes in his duty to Rome. ಸೊ ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಬ್ರೂಟಸ್ ಇದ್ದಾವ ಜನರ ಸಂಬಂಧ ಏನಪ್ಪಾ ಅಂತಂದ್ರೆ ಸೀಸರ್ನ ವಿರುದ್ಧ ಹೋಗ್ತಾನ. ಹಂಗ ಈ ಕಡೆ ಸೀಸರ್ ಏನಪ್ಪಾ ಅಂತಂದ್ರೆ ಜನರ ಸಂಬಂಧ ಅವ ಏನ್ ಮಾಡ್ತಾನ, ಯಾರ ವಿರುದ್ಧ ಹೋಗ್ಬಿಡ್ತಾನ್ರಿ, ಕ್ಯಾಲಿಫೋರ್ನಿಯಾನ ವಿರುದ್ಧ ಹೋಗ್ತಾನ. ಸೊ ಪರ್ಸನಲ್ ಆಗಿರ್ಬೋದು, ಪ್ರೈವೇಟ್ ಸೆಲ್ಫ್ ಆಗಿರ್ಬೋದು, ಚೇಂಜ್ ಆಗ್ತೈತಿ ಸರ್ಕಮ್ಸ್ಟೆನ್ಸಸ್ ತಕ್ಕಂಗ ಅಂತ ಹೇಳಿ ಒಂದು ಪಾಯಿಂಟ್. ಇದು ಒಂದು ಪಾಯಿಂಟ್ ರೀ ಥೀಮ್. ನೆಕ್ಸ್ಟ್ ನೋಡ್ರಿ, ದ ಪವರ್ ಆಫ್ ರೆಟಾರಿಕ್ ಅಂಡ್ ಪರ್ಸುಯೇಷನ್ ಅಂತ ಹೇಳಿ ಆ ಪವರ್ಗಳು ಏನಿದಾವ. ದ ಪ್ಲೇ ಹೈಲೈಟ್ಸ್ ಹೌ ರೆಟಾರಿಕ್ ಕ್ಯಾನ್ ಬಿ ಯೂಸ್ಡ್ ಟು ಇನ್ಫ್ಲೂಯೆನ್ಸ್ ಅಂಡ್ ಮ್ಯಾನಿಪ್ಯುಲೇಟ್ ಅದರ್ಸ್. ಸೊ ಕ್ಯಾಶಿಯಸ್ ಪರ್ಸುಯೇಟ್ಸ್ ಬ್ರೂಟಸ್ ಟು ಜಾಯಿನ್ conspiracy by appealing to his sense of honor and patriotism. Antony's funeral speech with its repeated phrases, Brutus is an honorable man, uses irony and emotion to sway the Roman crowd against the conspirators. So ಇಲ್ಲಿ power of rhetoric ಅಂದ್ರೆ ಒಂದು ಮಾತಿನ ಚಾಕಚಕ್ಯತೆ ಅನ್ಬೋದು ನೀವು, ಒಂದು ಮಾತನ್ನ ಹೆಂಗೆ ಹೇಳ್ಬೋದು, ಅಥವಾ ಡೈಲಾಗ್ಸ್ ಆಗಿರ್ಬೋದು. ರೆಟಾರಿಕ್ಸ್ ಅಂತ ಹೇಳಿ ಆಪ್ಷನಲ್ ಸ್ಟೂಡೆಂಟ್ಸ್ಗೆ ಬರ್ತಾ ನೋಡ್ರಿ. ಓಕೆ, ಈ ಲಿಟರರಿ ಟರ್ಮ್ಸ್ ಆಗಿರ್ಬೋದು, ಲಿಟರರಿ ಫಾರ್ಮ್ಸ್ ಆಗಿರ್ಬೋದು, ಅದ್ರೊಳಗೆ ರೆಟಾರಿಕ್ಸ್ ಅಂತ ಹೇಳಿ ಬಂದಿರ್ತಾವ. ಅಂದ್ರೆ ಯೂಸ್ ಆಫ್ ಮೆಟಫರ್ಸ್, ಯೂಸ್ ಆಫ್ ಸಿಮಿಲಿ, ಆಮೇಲೆ ಯೂಸ್ ಆಫ್ ಹೈಪರ್ಬೋಲ್ ಆಗಿರ್ಬೋದು. ಇಲ್ಲಿ ಬ್ರೂಟಸ್ ಈಸ್ ಆನ್ ಆನರೇಬಲ್ ಮ್ಯಾನ್. ಆಂಟನಿ ದವ ತನ್ನ ಸ್ಪೀಚ್ ಒಳಗೆ ಹೇಳ್ತಿರ್ತಾನೆ, ಏನು ಹೇಳ್ತಿರ್ತಾನ, ಬ್ರೂಟಸ್ ಈಸ್ ಆನ್ ಆನರೇಬಲ್ ಮ್ಯಾನ್. ಆನರೇಬಲ್ ಮ್ಯಾನ್ ಅಂದ್ರೆ ಏನ್ರಿ, ಇಲ್ಲಿ ಅವ ಆನರೇಬಲ್ ಮ್ಯಾನ್ ಇದಿರಲಿಲ್ಲ, ಅವ್ನು ಒಳ್ಳೆವ ಇದಿರಲಿಲ್ಲ. ಒಂದು ಸ್ಪೀಚಿನ ಕೊಡ್ಬೇಕಾದ್ರೆ ಅವ್ನು ಗೊತ್ತಿದ್ದು ಬ್ರೂಟಸ್ ಒಳ್ಳೆವಲ್ಲ, ಆದ್ರೂ ಬರೇ ಏನು ಯೂಸ್ ಮಾಡ್ತಿರ್ತಾನ, ಬ್ರೂಟಸ್ ಈಸ್ ಆನ್ ಆನರೇಬಲ್ ಮ್ಯಾನ್ ಅಂತ ಹೇಳಿ ವಿತ್ ಆನ್ ಐರನಿ, ವ್ಯಂಗ್ಯ ಮಾಡ್ಕೊಂತವ ಯೂಸ್ ಮಾಡ್ತಿರ್ತಾನ ಅದನ್ನ. ಯಾಕ ಜನರಿಗೆ ಗೊತ್ತಾಗಲಿ ಯಾರು ಕನ್ಸ್ಪಿರೇಟರ್ಸ್ ಅದಾರ ಅಂತೇಳಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒಂದು ಕೆಯಾಸ್ ಆ್ಯಂಡ್ ಸಿವಿಲ್ ವಾರ್. ಇಲ್ಲಿ ಕೆಯಾಸ್ ಅಂದ್ರೆ ದಂಗೆ ಆಗಿರ್ಬೋದು, ಜಗಳ ಆಗಿರ್ಬೋದು. ಅದನ್ನ ದಂಗೆ ಹೇಳ್ತದೆ ನೋಡ್ರಿ, ನಿಮ್ಮ ಈಗ ಜಾತ್ರೆ ಒಳಗೆ ಹೆಂಗೆ ದಂಗೆ ಇರ್ತದಲ್ಲ, ಎಲ್ಲ ಕಡೆ ಗದ್ಲು ಇರ್ತದಲ್ಲ, ಅದಕ್ಕೆ ಕೆಯಾಸ್ ಅಂತ ಹೇಳ್ತಾರೆ. ಆಮೇಲೆ ಸಿವಿಲ್ ವಾರ್. ಇದು ಎರಡು ಥೀಮ್ ಬರ್ತಾವ್ರಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹುಣ್ಣಂಗಿಲ್ಲ. ನಿಮ್ಗೆ ನೆನಪೈತಿ, ಕೆಯಾಸ್ ಅಂದ್ರೆ ಯಾವಾಗ ಜೂಲಿಯಸ್ ಸೀಸರ್ ಸಾಯ್ತಾನು, ಸತ್ ಕೂಡಲೇ ಅವನು ಫ್ರೀ ವಿಲ್ ಓದ್ತಾರ್ರಿ. ಅಂದ್ರೆ ಅವನ ಆಸೆ, ಓಕೆ, ಮರಣೋತ್ತರ ಅವನ ಆಸೆಗಳೇನಾಗಿದ್ದು ಅಂದ್ರೆ ಜನರಿಗೆಲ್ಲ ಹೆಲ್ಪ್ ಮಾಡಬೇಕಾಗಿದ್ದು, ಇಂತಿಷ್ಟು ಜನರಿಗೆ ಇಷ್ಟು ರೊಕ್ಕ ಅಥವಾ ಹಣ ಸಹಾಯ ಆಗಿರ್ಬೋದು, ಅವರಿಗೆ ಒಂದು ಫ್ರೀ ಪಾಸ್ ಆಗಿರ್ಬೋದು ಕೊಟ್ಟಿರ್ತಾನವ. ನೀವು ನೋಡ್ರಿ ಅದನ್ನ ಡ್ರಾಮಾ ಒಳಗೆ ಹೋದ್ರಿ, ಸೊ ನೀವು ಮೆನ್ಷನ್ ಮಾಡ್ಬೋದು ಅಲ್ಲಿ ಎಕ್ಸಾಮ್ ಒಳಗೆ. ಸೊ ಅವನ್ನೆಲ್ಲ ಕೊಟ್ಟಿದ್ದಾಗ ಜನ ಈ ಕನ್ಸ್ಪಿರೇಟರ್ಸ್ ವಿರುದ್ಧ ತಿರುಗಿ ಬೀಳ್ತಾರಲ್ಲ. ಆಮೇಲೆ ಸಿವಿಲ್ ವಾರ್, ಒಳ್ಳೆಯವ್ರ ನಡಕ ಮತ್ತು ಕೆಟ್ಟವ್ರ ನಡಕ ಸಿವಿಲ್ ವಾರ್ ಏನಾಗುತ್ತಲ್ಲ, ಅವು ಎರಡೂ ಕೂಡ ಇಲ್ಲಿ ಥೀಮ್ಸ್ ಆಗಿ ಹೊರಹೊಮ್ತಾವ. ಫ್ರೆಂಡ್ಶಿಪ್ ಆ್ಯಂಡ್ ಕನ್ಫ್ಲಿಕ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ಇದು ಥೀಮ್ ನಿಮ್ಗೆ ಗೊತ್ತಿದ್ದೈತಿ, ಫ್ರೆಂಡ್ಶಿಪ್ ಮತ್ತು ಕನ್ಫ್ಲಿಕ್ಟ್ ಅಂತ ಹೇಳಿ. ಇಲ್ಲಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಫ್ರೆಂಡ್ಶಿಪ್, ಬ್ರೂಟಸ್ ಅಂತ ಯಾರು ಫ್ರೆಂಡ್ಶಿಪ್ ಮಾಡ್ಕೋತಾನೆ, ಕ್ಯಾಶಿಯಸ್ನು ಜೊತೆ ಕೂಡ್ತಾನೆ. ಎದಕ್ಕಪ್ಪ ಅಂತಂದ್ರೆ ಅವಂಗ ಏನು ಇಲ್ಲಿ ಜನ ಜೂಲಿಯಸ್ ಜನರಿಗೆ ಕೆಟ್ಟ ಮಾಡೋದು ಅಂತ ಹೇಳಿ ಗೊತ್ತಾಗಿ ಬ್ರೂಟಸ್ ಅದನ್ನು ಕ್ಯಾಶಿಯಸ್ ಸಪೋರ್ಟ್ ಕೊಡ್ತಾನೆ. ಆದ್ರೆ ಒಂದು ಕಡೆ ಆಂಟನಿ ಅವನ ಲಾಯಲಿಟಿ ಅಂದ್ರೆ ಫ್ರೆಂಡ್ಶಿಪ್ ಮೇಲೆ ಎಷ್ಟು ಲಾಯಲ್ ಇದ್ದಪ್ಪ ಅಂತಂದ್ರೆ ಅವ ಸೀಸರ್ ಏನು ಬೇಕಾದಾಗಲಿ ಸೀಸರ್ನ ಬಿಟ್ಟು ಕೊಡಲಿಲ್ಲ. ಅವ ಇವನ್ ಸತ್ರು ಕೂಡ ಸೀಸರ್ನ ಬಿಟ್ಟು ಕೊಡಲಿಲ್ಲ ಅಂತಂದು ಹೇಳಿ. ನೆಕ್ಸ್ಟ್ ನೋಡ್ರಿ, ಥೀಮ್ಸ್ ಯಾವ್ಯಾವ ಮತ್ತಂತ ಹೇಳಿ, ದ ನೇಚರ್ ಆಫ್ ಲೀಡರ್ಶಿಪ್, ಆಮೇಲೆ ಆನರ್ ಆ್ಯಂಡ್ ಇಂಟಿಗ್ರಿಟಿ. ಸೊ ನೇಚರ್ ಆಫ್ ಲೀಡರ್ಶಿಪ್ ಅಂದ್ರೆ ಇಲ್ಲಿ ಆಂಟನಿ ಮತ್ತು ಆಕ್ಟೇವಿಯಸ್ನ ಒಂದು ನೇಚರ್ ನೋಡಿರ್ಬೋದು. ಹಂಗ ನೀವು ಜೂಲಿಯಸ್ ಸೀಸರ್ನ ಆಂಬಿಷನ್ ಗೊತ್ತಿರ್ಬೇಕು ನಿಮಗೆ, ಅವು ಬಹಳಷ್ಟು ಒಬ್ಬ ಒಳ್ಳೆ ರಾಜ ಇರ್ತಾನ. ಅದ ನೇಚರ್ ಆಫ್ ಲೀಡರ್ಶಿಪ್, ರಾಜ ಹೆಂಗಿರ್ಬೇಕು,
ಅನ್ನೋದ್ರ ಬಗ್ಗೆ. ಇನ್ನು ಆನರ್ ಮತ್ತು ಇಂಟಿಗ್ರಿಟಿ ಅಂದ್ರೆ ಇಲ್ಲಿ ಕ್ಯಾಶಸ್ಗೆ ಏನು ಬೇಕಾಯ್ತಪ್ಪ ಅಂದ್ರೆ ಆನರ್ ಬೇಕಾಯ್ತ್ರಿ. ಈ ಜೂಲಿಯಸ್ ಸೀಸರ್ಗೆ ಹೆಂಗೆ ಒಂದು ಎಲ್ಲರೂ ಆನರ್ ಮಾಡತ್ತಿದ್ರಲ್ಲ ಆ ರೀತಿ ಅವ್ನಿಗೆ ಏನು ಬೇಕಾಗಿತ್ತು, ತನಗೂ ಕೂಡ ಆನರ್ ಬೇಕಾಗಿತ್ತು, ಹೆಸರು ಮಾಡೋದು ಬೇಕಾಗಿತ್ತು. ಅದಕ್ಕೆ ಕ್ಯಾಶಸ್ ಇದ್ದಾವ ಬ್ರೂಟಸ್ನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ತನ್ನ ಒಂದು ಇಂಟೆನ್ಷನ್ಸ್ನ ಸಾಧನೆ ಮಾಡ್ಕೋತಾನೆ ಅಂತ. ಅವ್ನಿಗೆ ಏನು ಬೇಕಾಗಿತ್ತು ಅದನ್ನು ಸಾಧನೆ ಮಾಡ್ತಾನೆ. ಯಾರನ್ನ ಇಟ್ಕೊಂಡ? ಬ್ರೂಟಸ್ನ ಇಟ್ಕೊಂಡ. ಕ್ಯಾಶಸ್ ಅವ್ನಿಗೆ ಏನು ಬೇಕಾಯ್ತ್ರಿ? ಆನರ್ ಮತ್ತು ಇಂಟಿಗ್ರಿಟಿ ಬೇಕಾಗಿತ್ತು. ಸೊ ಇವೆರಡೂ ಥೀಮ್ಗಳು ನಿಮ್ಗೆ ಇಡೀ ಒಂದು ಡ್ರಾಮಾ ಒಳಗೆ ಸಿಗ್ತಾವ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಥೀಮ್ಸ್ ಅದಾವ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಯಾವಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಕ್ಯಾಲಿಫೋರ್ನಿಯಾ ಅನ್ನೋ ಒಂದು ಡ್ರೀಮ್ ಅಂದ್ರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ನಿಮ್ಗೆ ಇಮ್ಯಾಜಿನೇಷನ್ ಒಳಗೆ ಅಷ್ಟೇ ಇರ್ತಾವೆ ಅಂಥವು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ರೀ. ಇಲ್ಲಿ ಕ್ಯಾಲಿಫೋರ್ನಿಯನ್ ಡ್ರೀಮ್ ಆಗಿರ್ಬೋದು, ಗುಡ್ ಓಮೆನ್ ಅಥವಾ ಬ್ಯಾಡ್ ಓಮೆನ್. ಈ ನೀವು ಬರ್ತಾನೆ ನೋಡ್ರಿ ಡಿಶಿಯಸ್ ಬಂದು ಏನು ಹೇಳ್ತಾನಂದ್ರೆ ಕ್ಯಾಲಿಫೋರ್ನಿಯಾ ಕನಸು ಬಿದ್ದೈತೆ ಹೇಳಿದಾಗ ಅದೆಲ್ಲ ಒಳ್ಳೆ ಓಮೆನ್, ಅದೆಲ್ಲ ಒಂದು ಒಳ್ಳೆ ಸೂಚನೆ ಅಂತಂದು ಹೇಳಿ ಅಂತಾನವ. ಅದನ್ನ ಟೇಬಲ್ಸ್ನ ಟರ್ನ್ ಮಾಡ್ತಾನ. ಓಕೆ, ಅದು ಒಂದಾಗಿರ್ಬೋದು ಪಾಯಿಂಟ್. The appearance of Caesar's ghost to Brutus symbolizes guilt and the inescapable consequences of his actions. ಸೊ ಇಲ್ಲಿ ಸೀಸರ್ನ ಒಂದು ಗೋಸ್ಟ್ ದೆವ್ವ ಯಾರಿಗೆ ಕಾಣ್ತದ್ರಿ? ಬ್ರೂಟಸ್. ಸೊ ಇದೆಲ್ಲ ಸೂಪರ್ ನ್ಯಾಚುರಲ್ ರೀ. ಇದರಲ್ಲಿ ನಿಜ ಜೀವನೊಳಗೆ ಆಗಂಗಿಲ್ಲ, ಬಟ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದಾವ ಅಂತ ಹೇಳ್ತಾಳೆ. ಆತ್ಮ ಆಗಿರ್ಬೋದು, ಈ ಮಾಟ ಮಂತ್ರ ಇಂಥದ್ದು. ಸೊ ಅದಕ್ಕೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅಂತಾರೆ. ಅದನ್ನೆಲ್ಲ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ ಅಂದ್ರೆ ಡ್ರಾಮಾ ಒಳಗೆ ನೀವು ನೋಡ್ಬೋದು. ಎಸ್, ಇನ್ನು 2 ಮಾರ್ಕ್ಸಿನ ಕ್ವಶನ್ಸ್ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾವ್ದು ಅಂತ ಹೇಳಿ ನೀವು ಇದನ್ನು ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಸೊ 2 ಮಾರ್ಕ್ಸ್ ಕ್ವಶನ್ ನೋಡ್ರಿ. ಹೂ ವಾನ್ ಸೀಸರ್ ಅಬೌಟ್ ದಿ ಐಡಿಯಾಸ್ ಆಫ್ ಮಾರ್ಚ್? ವೈ ಡೂ ದ ಕನ್ಸ್ಪಿರೇಟರ್ಸ್ ಕಿಲ್ ಸೀಸರ್? ಸೊ ಇವು ಆನ್ಸರ್ಸ್ ನಿಮ್ಗೆ ಗೊತ್ತಿದ್ದು ಅಂದ್ರೆ 2 ಮಾರ್ಕ್ಸ್ದು ಅಥವಾ ಇವನ್ನ ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಒಳಗೆ ಬರಿಬೋದು ನೀವು. ಅಕಸ್ಮಾತ್ ನಿಮ್ಗೆ ಆನ್ಸರ್ಸ್ ಗೊತ್ತಿದ್ದು ಅಂದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೇನೆ ಕರೆಕ್ಟ್ ಅದಾವೋ ಇಲ್ಲೋ ಅಂತ ಹೇಳಿ. ಓಕೆ, ಹೂ ವಾನ್ ಸೀಸರ್ ಅಬೌಟ್ ದಿ ಐಡಿಯಾಸ್ ಆಫ್ ಮಾರ್ಚ್? ವೈ ಡಸ್ ದ ಕನ್ಸ್ಪಿರೇಟರ್ಸ್ ಕಿಲ್ ಸೀಸರ್? ವಾಟ್ ರೋಲ್ ಡಸ್ ಬ್ರೂಟಸ್ ಪ್ಲೇ ಇನ್ ಸೀಸರ್ಸ್ ಅಸಾಸಿನೇಷನ್? ಹೌ ಡಸ್ ಆಂಟನಿ ಟರ್ನ್ಸ್ ಪಬ್ಲಿಕ್ ಅಗೇನ್ಸ್ಟ್ ದ ಕನ್ಸ್ಪಿರೇಟರ್ಸ್? ವಾಟ್ ಹ್ಯಾಪನ್ಸ್ ಅಟ್ ದ ಬ್ಯಾಟಲ್ ಆಫ್ ಫಿಲಿಪಿ? ಮೆನ್ಷನ್ ಎನಿ 2 ಥೀಮ್ಸ್ ಆಫ್ ಜೂಲಿಯಸ್ ಸೀಸರ್? ಹೂ ಫಾರ್ಮ್ಸ್ ದ ಟ್ರಯಂವಿರೇಟ್ ಆಫ್ಟರ್ ಸೀಸರ್ಸ್ ಡೆತ್? What is the significance of California's dream? Name any 2 conspirators besides Brutus and Cassius. Yes, ನಿಮ್ಗೆ ಸ್ಟಾರ್ಟಿಂಗ್ ಅಂತ ಹೇಳಿ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ಬೇಕಾರ್ನ. ಆಮೇಲೆ ವಾಟ್ ಆರ್ ಸೀಸರ್ಸ್ ಲಾಸ್ಟ್ ವರ್ಡ್ಸ್? ಇವಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ರೀ. ಇನ್ನು ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಯಾವ್ದಾವ್ದು ಅಂದ್ರೆ ಡಿಸ್ಕ್ರೈಬ್ ಸೀಸರ್ಸ್ ಕ್ಯಾರೆಕ್ಟರ್ ಬೇಸ್ಡ್ ಆನ್ ದ ಪ್ಲೇ. ವಾಟ್ ಆರ್ ರೈಟ್ ಅ ಬ್ರೀಫ್ ನೋಟ್ ಆನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಬ್ರೂಟಸ್ ಅಂಡ್ ಕ್ಯಾಶಿಯಸ್. ಹೌ ಡಸ್ ಆಂಟನೀಸ್ ಫ್ಯುನರಲ್ ಸ್ಪೀಚ್ ಅಫೆಕ್ಟ್ ದ ಪಬ್ಲಿಕ್? ನಾ ಭಾಳಷ್ಟು ಫಾಸ್ಟಾಗಿ ಓದ್ಕೊಂಡು ಹೊಂಟನಿ, ಯಾಕಂದ್ರೆ ಟೈಮ್ ಭಾಳ ತೊಗೊಂಡೇನಿ ನಾನು. ನೀವೆಲ್ಲ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರ ಅದಕ್ಕೆ. ಎಸ್, ನೀವು ಬೇಕಾದ್ರೆ ಲಾಸ್ಟಿಗೆ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಬೋದು. ಆಮೇಲೆ 2 ಮಾರ್ಕ್ಸ್ದು ಆನ್ಸರ್ ನಿಮ್ಗೆ ಗೊತ್ತಿದ್ದಪ್ಪ ಅಂತಂದ್ರೆ ನೀವೇನು ಮಾಡಿರಿ, ಸ್ಕ್ರೀನ್ಶಾಟ್ ಹೊಡ್ಕೋರಿ. ಆಮೇಲೆ ನಂಗೆ ಈವನ್ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ನು ಮಾಡ್ಬೋದು. ಎಸ್, ಇಲ್ಲಿವರೆಗೂ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನ ಮರಾಕೋಬೇಡ್ರಿ. ಈ ವಿಡಿಯೋ ನಿಮ್ಮ ಸಂಬಂಧನ ಮಾಡಿದೈತಿ. ನಿಮ್ಗೆ ಇಷ್ಟ ಆಗಿತ್ತು, ಹೆಲ್ಪ್ಫುಲ್ ಇತ್ತಪ್ಪ ಅಂದ್ರೆ ಡೂ ಸಬ್ಸ್ಕ್ರೈಬ್ ದ ಚಾನಲ್, ಶೇರ್ ಆ್ಯಂಡ್ ಲೈಕ್ ದಿ ವಿಡಿಯೋ. ಸೊ ಇವಿಷ್ಟು ಏನಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನೋಡ್ಕೋರಿ ನೀವು. ನೆಕ್ಸ್ಟ್ ನೋಡ್ರಿ 10 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಅಂತ ಹೇಳಿ. ಎಸ್, ಡಿಸ್ಕಸ್ ದ ಮೇಜರ್ ಥೀಮ್ಸ್ ಆಫ್ ಜೂಲಿಯಸ್ ಸೀಸರ್. ಅನಲೈಸ್ ದ ಕ್ಯಾರೆಕ್ಟರ್ ಆಫ್ ಬ್ರೂಟಸ್ ಆ್ಯಂಡ್ ಹಿಸ್ ಟ್ರಾಜಿಕ್ ಫ್ಲಾ. How does Shakespeare portray the concept of leadership in Julius Caesar? Describe the events leading to Caesar's assassination. Explain the significance of Antony's funeral speech and its rhetorical brilliance. Compare the moral dilemmas faced by Brutus and Cassius. Write a detailed note on conflict between personal loyalty and public duty. Discuss the role of omens and supernatural elements in Julius Caesar. Analyze the political and social environment of Rome as depicted in the play. How does the play explore the consequences of power and ambition? So ಇವಿಷ್ಟು ಏನಪ್ಪ ಅಂತಂದ್ರೆ 10 ಮಾರ್ಕ್ಸ್ ಕ್ವಶನ್ಸ್ ರೀ. ಪಾಸ್ ಮಾಡಿ ನೋಡ್ರಿ ಅಂತ ಅನ್ಕೊಂಡಿನಿ. ಎಸ್, ಇದೇ ರೀತಿ ನಿಮಗೆ ವಿಡಿಯೋಗಳು ಬೇಕಾಗಿದ್ದಪ್ಪ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ, ಲೈಕ್ ಕೊಡೋದನ್ನ ಮರೆಯಕೋಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.